ಕೂತ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಸುಮಾರು ಚೇರ್ಗಳು ಖಾಲಿ ಆಗಿಬಿಟ್ಟಿದೆ. ಹೊರಗಡೆ ಇದ್ದಾರೆ. ಓಕೆ, ಇನ್ನೂ ಬಂದಿಲ್ವಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಭಾಳ ಇಷ್ಟವಾದ ಸಿನಿಮಾ ಒಳಗಡೆ ಹೋಗಿ ಕೂತ್ಕೊಂಡು ಮಧ್ಯದಲ್ಲಿ ಬ್ರೇಕ್ ಬಿಡ್ತಾರೆ, ಇಂಟರ್ವೆಲ್ ಅಲ್ವ. ಹೋಗಿ ನಾವು ಚೆನ್ನಾಗಿದ್ದರೆ ಸಿನಿಮಾ, ನಮಗಿಷ್ಟವಾದ ಸಿನಿಮಾ ಆದರೆ ಅಲ್ಲಿ ಹರಟೆ ಹೊಡ್ಕೊಂಡು ಕೂತ್ಕೋತೀವ. ಹೊರಗಡೆ ಹೋಗಿ ಏನು ಮಾಡ್ತೀವಿ? ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಏನು ಬೇಕೋ ಅದು ತಗೊಂಡು ಓಡೋಡಿ ಬಂದು ನಮ್ಮ ಸೀಟಲ್ಲಿ ಕೂತ್ಕೊಬಿಡ್ತೀವಿ. ಯಾಕೆಂದರೆ ಯಾವಾಗ ಆರಂಭವಾಗ್ಬಿಡುತ್ತೋ, ಸ್ಟೋರಿ ಮಿಸ್ ಆಗಿಬಿಡುತ್ತೇನೋ, ಒಂದು ಸೀನ್ ಹೋಗ್ಬಿಡುತ್ತೇನೋ ಅನ್ನುವ ಕಾತುರ. ಧ್ಯಾನದಲ್ಲಿ ಒರಿಜಿನಲ್ ಹೀರೋನ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ. ಹಲ್ಲೆಲೂಯಾ. ಅದು ಎಂಥ ಹೀರೋ ಆಗಿರ್ಬೋದು ಈ ಲೋಕದಲ್ಲಿ. ಅವರ ಹೀರೋಯಿಸಮ್ ಕೆಲವು ವರ್ಷಗಳು ಮಾತ್ರ. ನಿನ್ನ ಹೀರೋ ಅವರ ಅಧಿಕಾರ ಅಳಿವೇ ಇಲ್ಲದ ಅಧಿಕಾರ. ಪ್ರೈಸ್ ದಿ ಲಾರ್ಡ್. ಹೌದಾ? ಸೊ ಇದು ನಿಜವಾಗಲೂ ಈ ಹೀರೋನ ಟೇಸ್ಟ್ ನೀವು ಮಾಡಿಬಿಟ್ರೆ ಹೊರಗಡೆ ಹೋಗಬೇಕಂತ ಅನಿಸಲ್ಲ. ಅವಶ್ಯಕತೆ ಇದ್ದಾಗ ನೀವು ಹೋಗ್ತೀರ, ಇಲ್ಲ ಅಂತಲ್ಲ. ಬಟ್ ಅಲ್ಲಿ ಒಂದು ನಿಮಿಷ ನಿಮಗೆ ಇರಲಿಕ್ಕಾಗಲ್ಲ, ಓಡೋಡಿ ಬಂದುಬಿಡ್ತೀರ. ಯಾಕೆ ಗೊತ್ತಾ? ಅಷ್ಟೊಂದು ಆಕರ್ಷಣೆ ಈ ಹೀರೋದು. ಅವರ ಮಾತುಗಳನ್ನು ಆಲಿಸಲಿಕ್ಕೆ ಭಾಳ ಸಂತೋಷ ಆಗುತ್ತೆ. ಅದು ಯಾಕೆ ನಮಗಿನ್ನೂ ಕಷ್ಟ ಆಗ್ತಾ ಇದೆ ಅಂದರೆ, ಆ ಟೇಸ್ಟ್ ನಾವು ಸರಿಯಾಗಿ ಮಾಡಲಿಲ್ಲ. ಒಂದು ಸ್ವಲ್ಪ ಮೊದಲು ಈ ಮೊಬೈಲ್ ಬಂದಾಗ ಇವತ್ತಿನ ರೀತಿಯಲ್ಲಿ ನಾವು ರೀಚಾರ್ಜ್ ಮಾಡುವ ಹಾಗಿರಲಿಲ್ಲ. ಆವಾಗ ಕಾಸು ಕೊಟ್ಟು ಒಂದು ಕಾರ್ಡ್ ಕೊಡ್ತಾಯಿದ್ರು, ಅದನ್ನು ಸ್ಕ್ರ್ಯಾಚ್ ಮಾಡಬೇಕಾಗಿತ್ತು, ಅದರಲ್ಲಿ ನಂಬರ್ ಇರ್ತಿತ್ತು, ಆ ನಂಬರನ್ನು ಫೀಡ್ ಮಾಡಬೇಕಿತ್ತು, ಆಮೇಲೆ ಅದು ರೀಚಾರ್ಜ್ ಆಗ್ತಾಯಿತ್ತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ಕಾರ್ಡನ್ನು ಸ್ಕ್ರ್ಯಾಚ್ ಮಾಡ್ತೀವಲ್ವಾ, ಆ ರೀತಿ ಸುಮ್ಮನೆ ಏನೋ ಏಸು ಹಾದು ಹೋಗುವಾಗ ಒಂದು ಅನುಭವ. ಈಗ ಬಿಸಿಲಿಗೆ ಹೋದರೆ ಬಿಸಿಲಿನ ಅನುಭವ ಆಗುತ್ತೆ, ಒಳಗಡೆ ಬಂದರೆ ಚಳಿಯ ಅನುಭವ ಆಗುತ್ತೆ. ಆ ರೀತಿಯಲ್ಲಿ ಈ ಅನುಭವಗಳನ್ನು ಪಡ್ಕೊಂಡು ಯಾವ ಪ್ರಯೋಜನ ಇಲ್ಲ. ಆ ಅನುಭವ ಕೊಡುವ ಆ ವ್ಯಕ್ತಿಯನ್ನೇ ನಮ್ಮ ಒಳಗಡೆ ನಾವು ಸ್ವೀಕಾರ ಮಾಡೋರಾಗಬೇಕು. ಹಲ್ಲೆಲೂಯಾ. ಆವಾಗ ಅನುಭವಗಳಿಗೆ ನೀವು ಆಸೆ ಪಡೋದಿಲ್ಲ. ಯಾಕೆಂದರೆ ಆ ಅನುಭವ ಕೊಡುವಂಥ ಯೇಸುವೆ ನಿಮ್ಮ ಒಳಗಡೆ ನಿಮಗೆಲ್ಲವೂ ಆಗಿರ್ತಾರೆ. ಹಲ್ಲೆಲೂಯಾ. ಸೊ ಅದರಿಂದ ಪ್ರಿಯರೇ, ಪ್ರತಿಯೊಂದು ಬೋಧನೆ, ಪ್ರತಿಯೊಂದು ಆರಾಧನೆ ಬಹಳ ನಿಜವಾಗ್ಲೂ ಎಷ್ಟು ಶ್ರೇಷ್ಠವಾದದ್ದು ಅಂತ ಹೇಳಿದ್ರೆ ಊಹೆ ಮಾಡಲಿಕ್ಕಾಗಲ್ಲ. ಸೊ ಅದರಿಂದ ದಯವಿಟ್ಟು ನಮ್ಮ ಫಸ್ಟ್ ಡೇ ಧ್ಯಾನ ಒಂದು ಸ್ವಲ್ಪ ಕಷ್ಟಕರ, ಸ್ವಲ್ಪ ಯೋಚನೆ, ಒಂದು ಸ್ವಲ್ಪ ಮನೆಯಿಂದ ಬಂದಿರ್ತೀವಿ, ನಾನಾ ರೀತಿಯ ಯೋಚನೆಗಳು. ಇಲ್ಲಿ ಯಾಕೆ ಚೆನ್ನಾಗಿ ವರ್ಷಿಪ್ ಮಾಡಿ, ಆರಾಧನೆ ಮಾಡಿ, ಸ್ವಲ್ಪ ಕೈ ತಟ್ಟಿ ಎದ್ದು ನಿಂತ್ಕೊಳ್ಳಿ, ಡ್ಯಾನ್ಸ್ ಮಾಡಿ, ಅದೆಲ್ಲ ವಾಕ್ಯ ಕೇಳಲಿಕ್ಕೆ ನಿಮ್ಮಲ್ಲಿರುವಂಥ ಜಡತ್ವವನ್ನು ತೆಗೆದುಹಾಕಿ ದೇವರ ಸಾನ್ನಿಧ್ಯವನ್ನು ಅನುಭವಿಸ್ಲಿಕ್ಕೆ. ಒಂದು ಸಾರಿ ನೀವು ದೇವರೊಂದಿಗೆ ಒಂದಾದಾಗ ಆಮೇಲೆ ಅದು ನಡ್ಕೊಂಡು ಹೋಗ್ತಾನೆ ಇರಬೇಕು. ಸೊ ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಧ್ಯಾನಕ್ಕೆ ಬರುವಾಗ, ನೀವು ಎಲ್ಲಾದರೂ ಹೋಗಿ ಧ್ಯಾನಕ್ಕೆ ಹೋಗುವಾಗ ಹೆಚ್ಚು ಆಸಕ್ತಿ ನಮ್ಮಲ್ಲಿರಬೇಕು, ಆ ದಾಹ ನಮ್ಮಲ್ಲಿರಬೇಕು, ಆ ಟೇಸ್ಟು ಅನುಭವಿಸ್ಬೇಕು ನಾವು. ಜಕಾಯ ಬಿಡಲೇ ಇಲ್ಲ ನೋಡಿ ಯೇಸುವನ್ನು ನೋಡೋ ತನಕ. ಆ ತಿಮಾಯನ ಮಗ ಬಾರ್ತಿಮಾಯ ಅವರಿಂದ ಕಣ್ಣುಗಳನ್ನು ಪಡ್ಕೊಳ್ಳೋ ತನಕ ಬಿಡಲೇ ಇಲ್ಲ ನೋಡಿ. ಅವರಿಗೆ ವಿರೋಧ ಇತ್ತಾ? ಏನಾದರೂ ಹೇಳಿ, ಇತ್ತಾ? ಜಕಾಯನನ್ನು ಸುಲಭವಾಗಿ ಯೇಸುವನ್ನು ನೋಡ್ಲಿಕ್ಕೆ ಬಿಟ್ಟಿಲ್ಲ, ಬಿಡೋದೇ ಇಲ್ಲ. ಆದರೆ ನಾವು ಸ್ವಲ್ಪ ಪ್ರಯತ್ನ ಮಾಡುವಾಗ ಆ ಪ್ರಯತ್ನವನ್ನು
ದೇವರು ನೋಡ್ತಾರೆ. ಆಗ ನೀನಿರುವ ಜಾಗದಲ್ಲೇ ಯಾರು ಬಿಡಲಿಲ್ಲ ಅಂದರೂ ಪ್ರಯತ್ನ ಮಾಡ್ತಾ ಇರೋ, ಆ ಪ್ರಯತ್ನವನ್ನು ನೋಡಿ ದೇವರು ಅವರು ಎಲ್ಲಿರ್ತಾರೋ ನಿನ್ನತ್ರ ಅವರೇ ಬಂದುಬಿಡ್ತಾರೆ. ಪ್ರೈಸ್ ದಿ ಲಾರ್ಡ್. ಅವರೇ ಬಂದುಬಿಡ್ತಾರೆ. ಹಲ್ಲೆಲೂಯಾ. ಸೊ ಅದರಿಂದ ದಯವಿಟ್ಟು ವಾಕ್ಯಗಳನ್ನು ಧ್ಯಾನಿಸುವಾಗ, ಧ್ಯಾನಗಳಿಗೆ ಹೋಗುವಾಗ ಒಂದು ಸ್ವಲ್ಪ ಆಸಕ್ತಿ ಉಳ್ಳವರಾಗಿ ನಾವು ಭಾಗವಹಿಸೋಣ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೇಳಿ ನಿಮ್ಮ ಪಕ್ಕದಲ್ಲಿರೋರಿಗೆ, ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ ಅಂತೇಳಿ. ಒಂದು ಸ್ವಲ್ಪ ಕೈ ಕುಲುಕಿ ಹೇಳಿ, ಸ್ವಲ್ಪ ಎಲ್ಲ ಎಚ್ಚೆತ್ತುಕೊಳ್ಳಿ, ಒಂದು ಸ್ವಲ್ಪ ಚೈತನ್ಯ ಬರಲಿ. ಕಮಾನ್ ಮಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಸ್ವಲ್ಪ ಕೈ ಕೂಡ ಎತ್ತಿ ಹೇಳಿ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಒಂದು ಅರ್ಥನೇ ಆಗೋದಿಲ್ಲ, ಈ ದೆವ್ವದ ಸಿನಿಮಾ ನೋಡುವಾಗ ಎಷ್ಟೊಂದು ಆಸಕ್ತಿ ಇರುತ್ತಲ್ವ ನಮಗೆ. ಹೌದಾ? ಇರಲ್ವಾ? ನೋಡೇ ಇಲ್ವಾ ನೀವು? ಸುಳ್ಳು ಹೇಳ್ತಿದ್ದೀರಾ? ನೋಡೇ ಇಲ್ವಾ? ನಾನು ನೋಡಿದ್ದೀನಿ. ನಿದ್ರೆ ಬರುವಂಥ ಪರಿಸ್ಥಿತಿ ಇದ್ದರೂ ಕೂಡ ಹಿಂಗೆಲ್ಲ ಮಾಡಿಕೊಂಡು ಕಣ್ಣು ಬಿಟ್ಟು ನಾವು ಮುಗಿಸ್ಲೇಬೇಕು, ನೋಡಲೇಬೇಕು ಅಂತ ಆಸೆ ನಮಗೆ ಅಲ್ವಾ? ಅಷ್ಟೊಂದು. ಆದರೆ ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ. ಅದು ಭಯಕ್ಕೆ ಕಾರಣ, ನಮ್ಮನ್ನು ತಳ್ತದೆ. ಅನೇಕರು ಭಯಪಟ್ಕೊಂಡು ಸುಮಾರು ಜನ ಬೇಡವಾದದೆಲ್ಲ ಮಾಡ್ಕೋತಾರೆ ರಾತ್ರಿ ಅಲ್ಲ, ಭಾಳ ಕಷ್ಟಕರ. ಭಯ ಪಟ್ಕೊಂಡು ಏನೆಲ್ಲ ಆಗ್ತದೆ. ಆದರೆ ಈ ಯೇಸುವನ್ನು ವಾಕ್ಯಗಳನ್ನು ಧ್ಯಾನಿಸುವಾಗ ಆನಂದ, ಸಂತೋಷ, ಸಮಾಧಾನ, ಸೌಖ್ಯ, ನಿತ್ಯ ಜೀವ ಇದೆಲ್ಲ ಸಿಗ್ತದೆ ಅಂತ ಗೊತ್ತಿದ್ರೂ ಕೂಡ ನಾವು ಅಂಥ ಒಂದು ಆಸಕ್ತಿಯಿಂದ ಕೂರೋದಿಲ್ಲ, ಅಂಥ ಒಂದು ದಾಹ ನಮ್ಮಲ್ಲಿರೋದಿಲ್ಲ. ಬಟ್ ದಾಹಪಟ್ಟವರು ಖಂಡಿತವಾಗಲೂ ಅದನ್ನು ಪಡ್ಕೊಂಡು ಅನುಭವಿಸ್ತಾ ಇದ್ದಾರೆ, ಅನುಭವಿಸ್ಲಿಕ್ಕೆ ಆಗುತ್ತೆ. ಹಲ್ಲೆಲೂಯಾ. ಸೊ ಅನುಭವಿಸ್ತಾ ಇರೋರನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ನಿಮಗೂ ಹೇಳ್ತಾ ಇದ್ದೀವಿ, ನೀವು ಕೂಡ ಅನುಭವಿಸಿ ಅನ್ನೋದಕ್ಕಾಗಿ, ಬೇರೆ ಯಾವ ಉದ್ದೇಶ ಇಲ್ಲ. ನೀವು ಯೇಸುವನ್ನು ಅನುಭವಿಸಿದರೆ ಯಾರಿಗೆ ಲಾಭ? ಯಾರಿಗೆ ಲಾಭ? ನಮಗೆ ಆನಂದ. ಯೇಸುವನ್ನು ಅನುಭವಿಸ್ತಾ ಇದ್ದಾರೆ, ಯೇಸುವನ್ನು ಪಡ್ಕೊಂಡಿದ್ದಾರೆ ಅಂತ ನಮಗೆ ಆನಂದ, ಸಂತೋಷ. ನೀವು ಪಡ್ಕೊಂಡಿಲ್ಲ ಅಂದರೆ ನಿಮಗೂ ನಷ್ಟ, ನಮಗೂ ಕಷ್ಟ. ಅಷ್ಟು ದೂರದಿಂದ ಬಂದರು, ಅಷ್ಟು ದೂರದಿಂದ ಪ್ರಯಾಣ ಮಾಡಿ ಬಂದು ಬರಿಗೈಯಲ್ಲಿ ಹೋದಾಗ ನಿಮಗೆ ನಷ್ಟ, ದುಡ್ಡು ನಷ್ಟ, ಪ್ರಯಾಣ ನಷ್ಟ, ದಿನಗಳು ನಷ್ಟ, ನಮಗೂ ಕಷ್ಟ. ಏನಪ್ಪ ಇಷ್ಟು ನಾವು ಹೇಳ್ಕೊಟ್ರು ಕೂಡ, ದೇವರಿವರಿಗೆ ಕಲಿಸಿದ್ರು ಕೂಡ ಯಾಕೆ ಇವರು ಸ್ವೀಕಾರ ಮಾಡ್ತಾ ಇಲ್ಲ ಅಂತ ಕಷ್ಟ ಆಗುತ್ತೆ. ಸೊ ನೀವು ಯೇಸುವನ್ನು ಪಡ್ಕೊಂಡು ಇನ್ನೊಬ್ಬರಿಗೆ, ನೀವು ಅಲ್ಲೆಲ್ಲಾದರೂ ಯೇಸು ನನ್ನನ್ನು ಮುಟ್ಟಿದರು, ಯೇಸು ನನ್ನಲ್ಲಿ ಬಂದರು, ನನ್ನ ಕುಟುಂಬದಲ್ಲಿ ಒಂದು ಅದ್ಭುತ ಕಾರ್ಯವನ್ನು ಮಾಡಿದರು, ನಿತ್ಯ ಜೀವದ ಮಾರ್ಗವನ್ನು ತೋರಿಸ್ಕೊಟ್ರು, ನಾವು ಆ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಅಂತ ಯಾರ ಹತ್ರ ಹೇಳ್ಕೊಳ್ತಾ ಇದ್ದರೆ, ಒಂದು ವೇಳೆ ಅದು ನಮ್ಗೆ ಕೇಳಿಸ್ಕೊಂಡಾಗ ಏನಾಗುತ್ತೆ, ನಾವು ನಿಂತಲ್ಲೇ ಕುಣಿಬೇಕನ್ಸುತ್ತೆ. ಇವರ ಜೀವನ ಸರಿಯಾಗಿದೆ ಅಲ್ವಾ, ಇವರ ಕುಟುಂಬ ಸರಿಯಾಗಿದೆ ಅಲ್ವಾ, ನಾವು ಮಾಡಿದ ಕೆಲಸಕ್ಕೆ ನಮಗೆ ಸಾರ್ಥಕ ಆಯಿತು. ಭಾಳ ಇಬ್ರಿಗೂ, ನಿಮಗೂ ಅದರ ಫಲ, ನಮಗೂ ಕೂಡ ಫಲ, ಸಂತೋಷ, ಆನಂದ. ಸೊ ಹಾಗಾಗಿ ನೀವೆಲ್ಲಾದರೂ ಹೋಗಿ, ಎಷ್ಟೇ ಕಷ್ಟ ಆಗಲಿ, ಒಂದು ವೇಳೆ ನಿದ್ರಾವಸ್ಥೆ ಕಷ್ಟ ಆಗ್ತಾ ಇದೆ ಅಂದರೆ ಹೋಗಿ ಮುಖ ತೊಳ್ಕೊಂಡು ಬಂದು ಕೂತ್ಕೊಳ್ಳಿ. ನೀವು ಹೋಗುವಾಗ ಯಾರು ನಿಮ್ಮನ್ನು ಕೇಳೋದಿಲ್ಲ, ಯಾರು ನಿಮ್ಮನ್ನು ಬೈಯೋದಿಲ್ಲ. ಸೊ ಆಸಕ್ತಿಯಿಂದ ಧ್ಯಾನಗಳಲ್ಲಿ ನಾವು ಭಾಗವಹಿಸೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಇವತ್ತು ಕುಟುಂಬದ ಬಗ್ಗೆ ಸ್ವಲ್ಪ ನಾವು ಧ್ಯಾನ ಮಾಡೋಣ. ಎಲ್ಲ ಕುಟುಂಬದಿಂದ ಬಂದಿದ್ದೀರಾ? ಹೌದಾ? ಖಂಡಿತ ಇಲ್ಲ ಬಿಡಿ. ಕುಟುಂಬ ಅಂದರೆ 4 ಜನ ಇರುವ ಮನೆ ಅಲ್ಲ. ಕುಟುಂಬ ಅಂದರೆ ದೇವರನ್ನು ಪಡ್ಕೊಂಡು ದೇವರ ಆತ್ಮನೊಂದಿಗೆ ಕುಟುಂಬವಾಗಿ ಜೀವಿಸುವ ಆ ಕುಟುಂಬ ಜೀವನ. ಅವರು ಕುಟುಂಬದಿಂದ ಬಂದವರು. ಪ್ರೈಸ್ ದಿ ಲಾರ್ಡ್. ಯಾರೆಲ್ಲ ಯೇಸುವನ್ನು ಪಡ್ಕೊಂಡು ಒಂದು ಕುಟುಂಬವಾಗಿ ಜೀವಿಸಿ ಬರ್ತಾರೋ ಅವರೇ ನಿಜವಾದ ಕುಟುಂಬಸ್ಥರು. ಮನೆಯಿಂದ ಬರೋರೆಲ್ಲ ಕುಟುಂಬಸ್ಥರು. ಹಲ್ಲೆಲೂಯಾ. ಹೆಚ್ಚು ಕಮ್ಮಿ ಇವತ್ತು ನಾವೆಲ್ಲ ಮನೆಯಿಂದ ಬಂದವರೇ ಆಗಿದ್ದೀವಿ. ಹೌದಾ? ಹಲೋ, ಹೌದಾ? ನಾನು ಬಂದಾಗ ಸ್ವಲ್ಪ ಮಾತಾಡಿ, ಇಲ್ಲಾಂದ್ರೆ ನನಗೆ ನಿದ್ದೆ ಬಂದುಬಿಡುತ್ತೆ. ಹಲ್ಲೆಲೂಯಾ. ನನ್ನನ್ನು ಮಲಗಿಸ್ಬಿಡಬೇಡಿ ನೀವು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸೊ ಅದರಿಂದ ಒಂದು ಮನೆಯಿಂದ ಬರೋದಕ್ಕೂ ಕುಟುಂಬದಿಂದ ಬರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಸೊ ಆದ್ದರಿಂದ ನಮ್ಮ ಕುಟುಂಬವಾಗಿರಲಿ ಅಂಥೇಳಿ ಇವತ್ತು ಈ ವಾಕ್ಯಗಳನ್ನು ಧ್ಯಾನ ಮಾಡೋಣ. ಇವತ್ತು ನಾವು ಕೇಳಿಸ್ಕೊತಾ ಇದ್ವಿ ವಾಚನಗಳನ್ನು ಓದುವಾಗ, ಯೆಹೋಶುವನ ಪುಸ್ತಕದಲ್ಲಿ 24ನೇ ಅಧ್ಯಾಯದಲ್ಲಿ 1ರಿಂದನೇ ವಾಕ್ಯಗಳು ತುಂಬ ಚೆನ್ನಾಗಿದೆ. ನೀವು 1ರಿಂದ ಏನು ಓದಬೇಡಿ. 24ನೇ ಅಧ್ಯಾಯದಲ್ಲಿ ವಾಕ್ಯ
ಎಷ್ಟರಿಂದ? ಹಾಲೆಲೂಯ. ಇಲ್ಲಿ 14ರಿಂದ ನಾವು ಓದೋಣ. ಈ ಕಾರಣ ನೀವು ಸರ್ವೇಶ್ವರನಲ್ಲಿ ಭಯಭಕ್ತಿಯುಳ್ಳವರಾಗಿರಿ. ನೀವು ಸರ್ವೇಶ್ವರನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ. ಪೂರ್ಣ ಮನಸ್ಸಿನಿಂದ ಯಥಾರ್ಥ ಚಿತ್ತದಿಂದ ಅವರಿಗೆ ಸೇವೆ ಸಲ್ಲಿಸಿರಿ. ಯಾರಿಗೆ ಸೇವೆ ಸಲ್ಲಿಸಿರಿ? ಯಾರಿಗೆ? ನೀವು ಯಾಕೆ ನಿಮ್ಮ ಬಾಯಿಗೆ ಏನಾದರೂ ತೊಂದರೆ ಆಗಿದೆಯಾ? ಇಲ್ಲ ಡಿಸ್ಟರ್ಬ್ ಆಗಿದ್ದೀರಾ? ಹೆಂಗೆ? ಒಂದು ಸ್ವಲ್ಪ ಆಸಕ್ತಿ. ನಾನು ಈಗ ತಾನೆ ಅದಕ್ಕೆ ಇಷ್ಟೊತ್ತು ಹೇಳಿದ್ದು, ನಾವು ಮಾತಾಡಬೇಕು, ಬೇಗ ಬರೆದಿಟ್ಕೊಳ್ಳಿ. ಆಮೇಲೆ ನೀವು ರೂಮಲ್ಲಿ ನಿಮ್ಮ ಕೆಲಸ, ಹೋಮ್ವರ್ಕ್ ನಿಮ್ಮ ಕೆಲಸ ಇಲ್ಲಿ ಬರ್ಕೊಳ್ಳೋದು, ಈ ಕಡೆ ಗಮನ ಹರಿಸೋದು. ಯಾಕಂದರೆ ಎರಡೂ ಕೆಲಸ ಮಾಡುವಾಗ ಒಂದು ಹೋಗುತ್ತೆ, ಒಂದು ಸಿಗುತ್ತೆ. ಸೊ ನೀವು ಬರೆದಿಟ್ಕೊಂಡ್ರೆ, ನೀವು ಎಕ್ಸ್ಪ್ಲೇನ್ ಮಾಡೋದನ್ನು ಕೇಳಿಸ್ಕೊಂಡಿಲ್ಲ ಅಂದರೆ ಈ ವಾಕ್ಯಕ್ಕೆ ಏನು ಎಕ್ಸ್ಪ್ಲನೇಷನ್ ಕೊಟ್ಟರು ಅಂತ ಅರ್ಥ ಆಗೋದಿಲ್ಲ. ನೀವು ಮನೆಗೆ ಹೋಗಿ ಕೇಳಿಸ್ಕೊಂಡಾಗ ಅಲ್ಲಿ ಹೋಗಿ ಬರ್ಕೊಳ್ಳೋಕ್ಕಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋಣ. ಸೊ ಇಲ್ಲಿ ದೇವರ ವಾಕ್ಯ ಮತ್ತೊಂದು ಸರಿ ಓದೋಣ. ಈ ಕಾರಣ ನೀವು ಸರ್ವೇಶ್ವರನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ. ಪೂರ್ಣ ಮನಸ್ಸಿನಿಂದ ಯಥಾರ್ಥ ಚಿತ್ತದಿಂದ ಅವರಿಗೆ ಸೇವೆ ಸಲ್ಲಿಸಿರಿ. ನಿಮ್ಮ ಪೂರ್ವಜರು ಯೂಫ್ರಟಿಸ್ ನದಿಯ ಆಚೆಯಲ್ಲೂ ಈಜಿಪ್ಟಿನಲ್ಲೂ ಪೂಜಿಸುತ್ತಿದ್ದ ದೇವತೆಗಳನ್ನು ತೊರೆದು ಬಿಡಿ. ಸರ್ವೇಶ್ವರನಿಗೆ ಸೇವೆ ಸಲ್ಲಿಸಿರಿ. ಪ್ರಿಯರೇ, ಇಲ್ಲಿ ಯೆಹೋಶುವ ಆ ಜನಗಳಿಗೆ ಬೋಧಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ನಾವೆಲ್ಲರೂ ಕೂಡ ಒಂದು ದಿವಸ ಅನ್ಯ ದೇವತೆಗಳನ್ನು ಪೂಜೆ ಮಾಡ್ತಾ ಇದ್ದವರು ಪೂರ್ವಿಕರು. ಆದರೆ ದೇವರು ಅದ್ಭುತಕರವಾಗಿ ಆ ಒಂದು ಅನ್ಯ ದೇವತೆಗಳನ್ನು ಪೂಜಿಸುತ್ತಿದ್ದ ನಮ್ಮನ್ನು ಬಿಡುಗಡೆ ಮಾಡಿ, ಆ ಈಜಿಪ್ಟಿನಿಂದ ಬಿಡುಗಡೆ ಮಾಡಿ, ಈಗ ನಮ್ಮನ್ನು ಈ ಒಂದು ಸುಂದರವಾದ ಪ್ರದೇಶಕ್ಕೆ ಕರ್ಕೊಂಡು ಬಂದಿದ್ದಾರೆ. ಆ ಕರೆದುಕೊಂಡು ಬಂದಂಥ ಆ ದೇವರಿಗೆ ನಾನು ಮತ್ತು ನೀವೆಲ್ಲರೂ ಸೇವೆ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಮೊದಲು ಅವರನ್ನು ಸೇವಿಸೋಣ, ಆಮೇಲೆ ಸೇವೆ ಮಾಡೋಣ. ಸೇವಿಸೋದು ಅಂದರೆ ಏನು? ಅವರನ್ನು ಅನುಭವಿಸೋಣ, ಅವರನ್ನು ಸ್ವಾದಿಸೋಣ, ಆನಂತರ ಅವರಿಗೆ ಸೇವೆ ಸಲ್ಲಿಸೋಣ. ಪ್ರಿಯ ಸಹೋದರ ಸಹೋದರಿ, ಈ ಒಂದು ಮಾತುಗಳು ಇವತ್ತು ನನ್ನ ಮತ್ತು ನನ್ನ ಕುಟುಂಬಕ್ಕೆ ದೇವರು ಹೇಳ್ತಿದ್ದಾರೆ. ಇವತ್ತು ನೀವು ಒಬ್ಬೊಬ್ಬರು ಕೂಡ ಇದನ್ನು ಧ್ಯಾನಿಸಬೇಕು. ಯಾಕೆಂದರೆ ನಾನೇ ನಿನ್ನ ನಿಜವಾದ ದೇವರು, ಈಜಿಪ್ಟಿನ ಗುಲಾಮತನದಿಂದ ನಿನ್ನನ್ನು ಬಿಡುಗಡೆ ಮಾಡಿದವನು ನಾನೇ. ಅದನ್ನು ಪೂರ್ತಿಯಾಗಿ ಈ ಅಧ್ಯಾಯದಲ್ಲಿ ಯೆಹೋಶುವ ಅಲ್ಲಿನ ಆ ವ್ಯಕ್ತಿಗಳಿಗೆ ಬೋಧಿಸ್ತಾ ಇದ್ದಾನೆ. ಇವತ್ತು ನಮ್ಮನ್ನು ಕೂಡ ದೇವರು ಒಂದು ಬಂಧನದಿಂದ ಅಲ್ಲ, ನನ್ನನ್ನು ನಿಮ್ಮನ್ನು ಸೈತಾನನಿಂದನೇ ಬಿಡುಗಡೆ ಮಾಡಿ ಸ್ವರ್ಗ ರಾಜ್ಯಕ್ಕೆ ಕರ್ಕೊಂಬಂದಿದ್ದಾರೆ. ಹಲ್ಲೆಲೂಯಾ. ಹೌದಾ? ಕರ್ಕೊಂಬಂದಿದ್ದಾರಾ? ಸೊ ಈಗ ಆ ಬಂಧನದಿಂದ, ಆ ಕತ್ತಲೆಯಿಂದ, ಆ ಸೈತಾನನಿಂದ ನನ್ನನ್ನು, ನನ್ನ ಕುಟುಂಬವನ್ನು ದೇವರು ಬಿಡುಗಡೆ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಆದರೆ ಇವತ್ತು ನಮ್ಮ ಕುಟುಂಬಗಳಲ್ಲಿ ಇರುವಂಥ ವ್ಯಕ್ತಿಗಳಲ್ಲಿ, ಅಥವಾ ನನ್ನ ಕುಟುಂಬದಲ್ಲಿರುವ ನನಗೂ, ನನ್ನ ಹೆಂಡತಿಗೂ, ಮಕ್ಕಳಿಗೂ ಈ ಸತ್ಯದ ಅರಿವು ಆಗಿದೆಯಾ? ಇಲ್ಲ. ಈ ಅರಿವು ಆಗಲಿಲ್ಲ ಅಂದರೆ ನಷ್ಟನ ಲಾಭನ? ನಷ್ಟ. ಇವತ್ತು ಆ ನಷ್ಟವನ್ನು ನಮ್ಮ ಮುಖಾಂತರ ದೇವರು ತೆಗೆದುಹಾಕಲಿಕ್ಕೆ ನಮ್ಮ ಒಬ್ಬೊಬ್ಬರನ್ನು ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಹಲ್ಲೆಲೂಯಾ. ಓದೋಣ, ಸ್ವಲ್ಪ ಮುಂದೆ ಓದೋಣ. ಇದು ಸರಿ ಕಾಣದಿದ್ದರೆ ಯಾರಿಗೆ ಸೇವೆ ಸಲ್ಲಿಸಬೇಕೆಂದಿದ್ದೀರಿ? ಹಿಂದೆ ಆರಿಸಿಕೊಳ್ಳಿ. ನಿಮ್ಮ ಪೂರ್ವಜರು ಯೂಫ್ರಟಿಸ್ ನದಿಯ ಆಚೆಯಲ್ಲಿ ಪೂಜಿಸುತ್ತಿದ್ದ ದೇವತೆಗಳಿಗೋ, ಈ ನಾಡಿನ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳಿಗೋ ಹೇಳಿ. ನೋಡಿ, ಅವ್ರನ್ನ ಕೇಳ್ತಿದ್ದಾರೆ. ಇವತ್ತು ತೀರ್ಮಾನ ಮಾಡಿ ನೀವು ಯಾವುದಕ್ಕೆ ಸೇವೆ ಸಲ್ಲಿಸಬೇಕು. ಇವತ್ತು ನಿಮ್ಮ ಮುಂದಿರುವ ಸವಾಲು ಏನು ಗೊತ್ತಾ? ಇವತ್ತು ನೀನು ನಿನ್ನ ಕುಟುಂಬ ಈ ಲೋಕಕ್ಕೂ ಲೌಕಿಕವಾದವುಗಳಿಗ, ಅಥವಾ ನಿನ್ನನ್ನು ಪಾಪದ ಬಂಧನದಿಂದ, ಸಾವಿನಿಂದ ಬಿಡುಗಡೆ ಮಾಡಿದ ದೇವರಿಗಾಗಿನ ಯೋಚನೆ ಮಾಡಿ. ಪ್ರೈಸ್ ದಿ ಲಾರ್ಡ್. ನೀವೇ ಯೋಚನೆ ಮಾಡಿ. ಇವತ್ತು ಯೆಹೋಶುವ ಕೇಳ್ತಿದ್ದಾನೆ ಅವರಿಗೆ, ಆ ಜನರಿಗೆ, ಅನ್ಯ ದೇವತೆಗಳಿಂದ ಬಿಡುಗಡೆ ಮಾಡಿದ ಆ ದೇವರಿಗಾಗಿ ಜೀವಿಸ್ತೀರೋ, ನೀವು ನಿನ್ನ ಕುಟುಂಬ ಅವರಿಗಾಗಿ ಜೀವಿಸ್ತೀರೋ, ಅಥವಾ ನಿಮ್ಮ ಈ ದೇವತೆಗಳಿಗೆ ಪೂಜೆ ಮಾಡ್ಕೊಂಡು ಇಲ್ಲೇ ಇರ್ತೀರೋ, ನೀವೇ ತೀರ್ಮಾನ ಮಾಡಿ. ಆದರೆ
ಆತನ ತೀರ್ಮಾನ ನೋಡಿ. ಈ ತೀರ್ಮಾನ ಇವತ್ತು ನನ್ನದು ನಿಮ್ಮದು ಆಗಿರಬೇಕು. ಓದಿ. ನಾನು ಮತ್ತು ನನ್ನ ಮನೆಯವರು ಮಾತ್ರ, ನಾನು ನನ್ನ ಮನೆಯವರು ಮಾತ್ರ ಸರ್ವೇಶ್ವರನಿಗೆ ಸೇವೆ ಸಲ್ಲಿಸುತ್ತೇವೆ. ಯಾರಿಗೆ ಸೇವೆ ಸಲ್ಲಿಸುತ್ತೇವೆ? ಒಂದ್ಸರಿ ಜೋರಾಗಿ ಹೇಳಿ. ನಾನು ನನ್ನ ಮನೆಯವರು ಮಾತ್ರ ಮಾತ್ರ ಸರ್ವೇಶ್ವರನಿಗೆ ಸೇವೆಯನ್ನು ಸಲ್ಲಿಸುತ್ತೇವೆ. ಇವತ್ತು ಈ ವಾಕ್ಯವನ್ನು ಮತ್ತೊಂದು ಸರಿ ಹೇಳುವ ಮುನ್ನ ನೀವು ನಿಮ್ಮ ಮನೆಯವರನ್ನ ನೆನಪಿಗೆ ತಂದುಕೊಳ್ಳಿ. ನಿನ್ನ ಗಂಡ, ನಿನ್ನ ಹೆಂಡತಿ, 3 ಮಕ್ಕಳು 4 ಮಕ್ಕಳು, ನಿಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಯಾರೆಲ್ಲ ಇದ್ದಾರೋ ಅವ್ರನ್ನ ನೆನಪಿಗೆ ತಂದುಕೊಂಡು ಅವರ ಪರವಾಗಿ ಅವರೊಂದಿಗೆ ಸೇರಿ ನೀವು ಕೂಡ ಈ ಸಮಯದಲ್ಲಿ ಕೈಗಳನ್ನು, ಒಂದು ಕೈಯನ್ನು ಮೇಲೆತ್ತಿ ಹೇಳಿ, ನಾನು ನನ್ನ ಮನೆಯವರು ಸರ್ವೇಶ್ವರನ ಸೇವೆಯನ್ನು ಮಾಡುತ್ತೇವೆ. ನಾನು ಮತ್ತು ನನ್ನ ಮನೆಯವರು ಯೇಸುವಿನ ಸೇವೆಯನ್ನ ಮಾಡುತ್ತೇವೆ. ನಾನು ಮತ್ತು ನನ್ನ ಮನೆಯವರು ಸರ್ವೇಶ್ವರನ ಸೇವೆಯನ್ನ ಮಾಡುತ್ತೇವೆ. ಹಲ್ಲೆಲೂಯಾ. ಇದು ಸುಲಭನಾ? ದೇವರ ಪ್ರೀತಿಯಲ್ಲಿ ತುಂಬಲ್ಪಟ್ಟು ದೇವರ ಮಗನಾಗಿ ಮಗಳಾಗಿ ನೀವು ಜೀವಿಸುವಾಗ ಬಹಳ ಸುಲಭ. ನಿಮ್ಮ ಬಲವನ್ನು, ನಿಮ್ಮ ಶಕ್ತಿಯನ್ನು ನಂಬಿಕೊಂಡು ನೀವು ಮಾಡೋದಾದರೆ ಅದಾಗೋದು ಇಲ್ಲ, ತುಂಬ ಕಷ್ಟ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದರೆ ದೇವರು ಈ ಭೂಮಿಯಲ್ಲಿರುವ ಒಂದೊಂದು ಕುಟುಂಬದಿಂದ ಬಯಸೋದೇನೆಂದರೆ, ನಾನು ನನ್ನ ಇಡೀ ಪರಿವಾರ ಯಾರ ಸೇವೆಯನ್ನು ಮಾಡಬೇಕು? ಸರ್ವೇಶ್ವರನ ಸೇವೆಯನ್ನು ಮಾಡಬೇಕು. ಆ ಸರ್ವೇಶ್ವರನ ಸೇವೆಯನ್ನು ಮಾಡಬೇಕಾದ್ರೆ ದೇವರು ನನ್ನನ್ನು, ನನ್ನ ಕುಟುಂಬವನ್ನು ಒಂದುಗೂಡಿಸಿದ್ದಾರೆ. ನಾನು, ನನ್ನ ಕುಟುಂಬ ದೇವರಿಂದ ಆಯ್ಕೆಯಾಗಿದ್ದು, ಆದ್ದರಿಂದ ನನ್ನ ಇಡೀ ಕುಟುಂಬ ಅವರೊಂದಿಗೆ ಪ್ರಯಾಣ ಮಾಡಬೇಕನ್ನುವ, ಅವರೊಂದಿಗೆ ಜೀವಿಸಬೇಕನ್ನುವ ಆ ಸತ್ಯದ ಅರಿವು ನಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬರಿಗೂ ಆಗಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಮತ್ತೆ ಮರಿಯಳಿಗೂ ಜೋಸೆಫರಿಗೂ ಒಂದೇ ಮನಸ್ಸಿತ್ತ? ಏನಾದರೂ ಹೇಳಿ. ಮತ್ತೆ ಮರಿಯಳಿಗೂ ಜೋಸೆಫರಿಗೂ, ನಾನು ಹೇಳ್ತಾ ಇರೋದು ಮತ್ತೆ ಮರಿಯಳು ಜೋಸೆಫ್ ಅವರ ಗಂಡ ಅಲ್ವಾ, ಅವರಿಬ್ಬರಿಗೂ ಒಂದೇ ಮನಸ್ಸಿತ್ತ? ಏನಾದರೂ ಹೇಳಿ. ಯಾಕೆ ಹೆಂಗೆ ಹೇಳ್ತೀರಾ ಇಲ್ಲ ಅಂತ? ನೋಡಿ, ಇವಾಗಿತ್ತು ಬರ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಏನೋ ಒಂದು ಕಲ್ಲು ಹಾಕೋದು, ಅಡ್ಡೇಟ್ ಮೇಲೆ ಗುಡ್ಡೇಟು ಅಂತ. ಒಂದು ಸ್ವಲ್ಪ ಕಾನ್ಫಿಡೆಂಟ್ ಆಗಿರಬೇಕಲ್ವ ನಾವು, ಹೌದಾ? ಸೊ ಇಲ್ಲ ಅಂತ ಹೇಳಿದ್ರೆ, ಗೊತ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದದ್ದನ್ನು ದೇವರು ಕೊಡ್ತಾರೆ. ಸೊ ಡೌಟ್ ಮೇಲೆ ಹೇಳಬಾರ್ದು ನಾವು, ಓಕೆನಾ? ಸೊ ಅವರಿಬ್ಬರಲ್ಲಿ ಒಂದೇ ಮನಸ್ಸು ಇರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕಂದರೆ ನನ್ನ ಮಾತುಗಳು, ನಿಮ್ಮ ಮಾತುಗಳು ಸುಳ್ಳಾಗಲಿಕ್ಕೆ ಸಾಧ್ಯ ಇದೆ. ದೇವರ ಮಾತುಗಳು ಸುಳ್ಳಾಗಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಿಯರೇ, ಅವರಿಬ್ಬರಲ್ಲಿ ಒಂದೇ ಮನಸ್ಸಿರಲಿಲ್ಲ ಅನ್ನೋದಕ್ಕೆ ವಾಕ್ಯದ ಆಧಾರದಲ್ಲಿ ನಾವು ನೋಡ್ತೇವೆ. ಮತ್ತಾಯನ ಶುಭ ಸಂದೇಶದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 18ರಿಂದ ವಾಕ್ಯಗಳನ್ನು ಓದುವಾಗ ಒಂದು ಸ್ವಲ್ಪ ಓದಿ ಅದನ್ನು ಪೂರ್ತಿ, ಆಗ ಒಂದು ಕ್ಲಿಯರ್ ಪಿಕ್ಚರ್ ನಿಮಗೆ ಸಿಗುತ್ತೆ. ಕ್ರಿಸ್ತ ಯೇಸುವಿನ ಜನನದ ಪ್ರಕರಣ. ಯೇಸುವಿನ ತಾಯಿ ಮರಿಯಳಿಗೂ ಜೋಸೆಫನಿಗೂ ನಿಶ್ಚಿತಾರ್ಥವಾಗಿತ್ತು. ಅವರಿಬ್ಬರೂ ಕೂಡಿ ಬಾಳುವುದಕ್ಕೆ ಮುಂಚೆಯೇ ಮರಿಯಳು ಗರ್ಭವತಿಯಾಗಿರುವುದು ತಿಳಿದು ಬಂತು. ಆಕೆ ಗರ್ಭಧರಿಸಿದ್ದು ಪವಿತ್ರಾತ್ಮ ಪ್ರಭಾವದಿಂದ. ಆಕೆಯ ಪತಿ ಜೋಸೆಫನು ನೀತಿವಂತನು. ಮರಿಯಳನ್ನು ಅವಮಾನಕ್ಕೆ ಗುರಿ ಮಾಡುವ ಉದ್ದೇಶ ಅವನದಲ್ಲವಾಗಿದ್ದರಿಂದ ಯಾರಿಗೂ ತಿಳಿಯದ ಹಾಗೆ ನಿಶ್ಚಿತಾರ್ಥವನ್ನು ಮುರಿದು ಬಿಡಬೇಕೆಂದದ್ದನು. ಆಮೇಲೆ ಸಾಕ್ಬಿಡಿ. ಪ್ರೈಸ್ ದಿ ಲಾರ್ಡ್. ಈಗ ನಿಶ್ಚಿತಾರ್ಥ ಆದಂಥ ಜೋಸೆಫ್ ಈಗ ಒಂದೇ ಮನಸ್ಸು ಆತನಲ್ಲಿದ್ದಿದ್ರೆ ಅವನು ಮದುವೆ ಆಗ್ತಿದ್ನ ಅಥವಾ ಓಡೋಗ್ಬೇಕಂತ ಪ್ಲ್ಯಾನ್ ಮಾಡ್ತಿದ್ನ? ಏನೇ ತೊಂದರೆ ಇದ್ರೂ ಪರವಾಗಿಲ್ಲ, ನಾನು ಮದುವೆ ಆಗ್ತೀನಿ ಅಂತೇಳಿ ಅವನು ಫಿಕ್ಸ್ ಆಗ್ತಾ ಇದ್ದ. ಈಗ ಅವನು ಏನು ಯೋಚನೆ ಮಾಡ್ತಿದ್ದಾನೆ? ಈಕೆ ಗರ್ಭವತಿ ಆಗಿದ್ದಾಳೆ,
ಈ ಗರ್ಭಕ್ಕೆ ಕಾರಣ ಯಾರೂ ಗೊತ್ತಿಲ್ಲ, ಆದರೆ ಆತನು ನೀತಿವಂತ, ಆದ್ದರಿಂದ ಅವಳನ್ನು ಅವಮಾನಕ್ಕೆ ಗುರಿಪಡಿಸಬಾರ್ದು ಅಂತೇಳಿ ಅವನ ತಲೆಯಲ್ಲಿ ಏನು ಓಡ್ತಾ ಇದೆ, ಇಲ್ಲಿಂದ ನಾನು ಬೇರೆ ಕಡೆ ಓಡೋಗ್ತೀನಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಈಗ ಒಂದೇ ಮನಸ್ಸಿದ್ದಿದ್ರೆ ಅವನೇನು ಮಾಡಬೇಕಾಗಿತ್ತು, ಆಗಿದ್ದೇನಾದರೂ ಆಗಲಿ ನಾನು ಮದುವೆ ಆಗ್ತೀನಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ, ಕುಟುಂಬದಲ್ಲಿ ಒಂದು ಗಂಡು ಒಂದು ಹೆಣ್ಣು, ಗಂಡ ಹೆಂಡತಿ, ಅವರಿಬ್ಬರು ಒಂದೇ ಸ್ವಭಾವದಲ್ಲಿ ಇರೋದಿಲ್ಲ. ಕೆಲವರು ತಿಳ್ಕೊಂಡಿರೋದೇನು ಗೊತ್ತಾ, ನಾನು ಪ್ರಾರ್ಥಿಸಿದೆ, ಅದಕ್ಕೆ ನನಗೆ ಸರಿಯಾದ ಸಂಗಾತಿಯನ್ನು ಕೊಟ್ಟಿದ್ದಾರೆ, ಸರಿಯಾದ ಗಂಡನನ್ನು, ಸರಿಯಾದ ಹೆಂಡತಿಯನ್ನು ಕೊಟ್ಟಿದ್ದಾರೆ ಅಂತ ನಾವು ತಿಳ್ಕೊಳ್ತೀವಿ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವತ್ತು ನೀವು ಸ್ವಲ್ಪ ದೊಡ್ಡ ಹೋಟ್ಲಿಗೆ ಹೋದಾಗ, ಇವಾಗೆಲ್ಲ ಬಿಡಿ ಪ್ಲಾಸ್ಟಿಕ್ ಗ್ಲಾಸ್ಗಳು ಬಂದುಬಿಟ್ಟಿದೆ, ಒಂದು ಸ್ವಲ್ಪ ದೊಡ್ಡ ಹೋಟ್ಲು MTR ಏನೆಲ್ಲ ಇದೆಯಲ್ಲವ, ಮಾವಳ್ಳಿ ಏನೆಲ್ಲ ಇದೆಯಲ್ಲ, ಆ ಹೋಟ್ಲ್ಗಳಿಗೆ ಒಂದು 5-10 ವರ್ಷದ ಹಿಂದೆ ಅಥವಾ ಈಗಲೂ ಹೋದರೆ ಒಂದು ಕಾಫಿ ತಗೊಂಡ್ರೆ ಹೇಗೆ ಕೊಡ್ತಾರೆ ಅವ್ರು ನಿಮಗೆ? ಅಯ್ಯೋ ದೇವ್ರೆ, ಏನೋ ಯೋಚನೆ ಮಾಡ್ತಿದ್ದೀರಲ್ಲ. ಕಾಫಿ ಕೇಳ್ತೀರಾ, ಕಾಫಿ ಹೇಗೆ ಕೊಡ್ತಾರೆ? ಮೊದಲು, ಇವಾಗಲ್ಲ, ಕಪ್ಪು ಮತ್ತು ಸಾಸರ್, ಹೌದಾ ಹೌದಾ? ಈ ಕಪ್ಪಿಗೆ ಈ ಸಾಸರ್ ಮ್ಯಾಚ್. ಈ ಕಪ್ಪು ಹೇಗಿರುತ್ತೆ, ಸಾಸರ್ ಹೇಗಿರುತ್ತೆ? ಅಲೋ, ಬೇರೆ ಬೇರೆನೆ. ಈ ಗ್ಲಾಸ್, ಈ ಕಪ್ಪು ಥರ ಸಾಸರ್ ಇರುತ್ತಾ? ಇಲ್ಲ. ಈ ಸಾಸರ್ ಯಾಕೆ ಕೊಡ್ತಾರಂದರೆ, ಈ ಕಾಫಿ ಫುಲ್ ಹಾಕಿರ್ತಾರಲ್ವಾ, ಅದು ಕೆಳಗಡೆ ಬೀಳ್ತದೆ, ಅದು ಎಲ್ಲ ಆಗಬಾರ್ದು, ಅದಕ್ಕೆ ಮ್ಯಾಚ್ ಮಾಡಿ ಆ ಸಾಸರನ್ನು ಕೊಡ್ತಾರೆ. ಹೌದಾ ಹೌದಾ? ಸೊ ಈ ಕಪ್ಪು ಈ ಸಾಸರ್ ಬೇರೆ ಬೇರೆನೆ, ಆದರೆ ಅದು ಒಂದುಗೂಡಿದಾಗ ಒಬ್ಬ ಮನುಷ್ಯನಿಗೆ ಅದು ಅನುಕೂಲವಾಗಿ ಕುಡಿಲಿಕ್ಕೆ ಸಾಧ್ಯವಾಗ್ತದೆ. ಅದೇ ಪ್ರಕಾರ ಕಳೆದ ಸಾರಿ ಹೇಳಿದೆ ನಾನು, ಈ ಬಾಗಿಲುಗಳು ಎರಡೂ ಕೂಡ ಒಂದೇ ಫ್ಲಾಟಲ್ಲಿದ್ದರೆ ಮುಚ್ಚಲಿಕ್ಕಾಗಲ್ಲ. ಒಂದರಲ್ಲಿ ಒಂದು ಗ್ರೂ ಹೊಡಿತಾರೆ, ಇನ್ನೊಂದರಲ್ಲಿ ಬೇರೆ ಥರ ಗ್ರೂ ಹೊಡಿತಾರೆ, ಆಗ ಆ ಬಾಗಿಲು ಮುಚ್ಚಲಿಕ್ಕೆ ಕರೆಕ್ಟ್ ಆಗುತ್ತೆ. ಅದೇ ರೀತಿ ಇನ್ನೊಂದು ಕಡೆ ಏನು ಚಿಲಕ ಇರುತ್ತೆ, ಇನ್ನೊಂದು ಕಡೆ ಹೋಲಿರುತ್ತೆ. ಆ ಹೋಲು ಈ ಚಿಲಕ ಇದ್ರೇ ಅದು ಲಾಕ್ ಮಾಡೋಕ್ಕಾಗೋದು. ಅದೇ ಪ್ರಕಾರ ಗಂಡ ಹೆಂಡತಿ ಇಬ್ಬರು ಸ್ವಭಾವದಲ್ಲಿ ವ್ಯತ್ಯಸ್ತವಾಗಿಯೇ ಇರ್ತಾರೆ. ಯಾವಾಗ ಈ ಇಬ್ಬರಲ್ಲಿ ದೇವರ ವಾಕ್ಯ ಪ್ರಭು ಯೇಸು ಆಗಮಿಸಿ ಬರ್ತಾರೋ, ಅವರಿಬ್ಬರು ಆ ವಾಕ್ಯದ ಅನುಸರಣೆಯಲ್ಲಿ ನಡೆಯುವಾಗ ಅವರಿಬ್ಬರು ಒಂದೇ ಆಗಿ ಜೀವಿಸ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಅವರಿಬ್ಬರು ಒಂದೇ ಆಗಿ ಜೀವಿಸಲಿಕ್ಕೆ ಪ್ರಭು ಯೇಸು ಅವರಿಬ್ಬರಲ್ಲಿ, ಅವರಿಬ್ಬರ ಹೃದಯದಲ್ಲಿ ಬರಲೇಬೇಕು. ಯಾವಾಗ ಈ ಜೋಸೆಫರಿಗೆ ಗಬ್ರಿಯೇಲ್ ದೂತನು ಇದು ಪವಿತ್ರಾತ್ಮರಿಂದ ಆದ ಕಾರ್ಯ ಅಂತ ಹೇಳ್ತಾರೋ, ಆಗ ಅವರು ನಂಬ್ತಾರೆ. ಅಂದರೆ ಆ ವಾಕ್ಯ ಅವರು ಕೇಳಿಸ್ಕೊಂಡಾಗ, ಆ ವಾಕ್ಯ ಅವರು ಸ್ವೀಕಾರ ಮಾಡಿದಾಗ, ಆ ವಾಕ್ಯ ಅವರಿಗೆ ಒಂದು 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 ರಿಸಲ್ಟನ್ನು, ಒಂದು ಆನ್ಸರನ್ನು, ಒಂದು ಸಮಾಧಾನವನ್ನು, ಇದು ದೇವರಿಂದ, ಹಾಗಾಗಿ ನಾನು ಇದನ್ನು ಪಡ್ಕೊಳ್ತೇನೆ, ಇದನ್ನು ನಾನು ಮಾಡ್ತೇನೆ. ಅಂದರೆ ಒಂದು ಮನುಷ್ಯನ ಜೀವಿತದಲ್ಲಿ ದೇವರ ವಾಕ್ಯ ಸ್ವೀಕಾರವಾದಾಗ ಮಾತ್ರವೇ ಪ್ರಿಯ ಸಹೋದರ ಸಹೋದರಿ ಅವನಿಗೆ ಒಂದು ಕನ್ವಿಕ್ಷನ್ ಬರ್ತದೆ, ಅವನದನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ಆತನೂ ಒಪ್ಪಿಕೊಂಡ, ಆ ಕಡೆ ಮದರ್ ಮೇರಿಯೂ ಕೂಡ ಒಪ್ಪಿಕೊಂಡರು. ಇವರಿಬ್ಬರೂ ಕೂಡ ಸರ್ವೇಶ್ವರನಿಗೆ ಸೇವೆಯನ್ನು ತನ್ನ ಕೊನೆ ಉಸಿರಿರುವವರೆಗೆ ಸೇವೆಯನ್ನು ಸಲ್ಲಿಸಿದರು. ಹಲ್ಲೆಲೂಯಾ. ಮಾತೆ ಮರಿಯಳು, ಜೋಸೆಫರು, ಅವರಿಬ್ಬರ ಸ್ವಭಾವಗಳು ಬೇರೆಯಾಗಿದ್ದರೂ ಅವರ ಸ್ವಭಾವಗಳು ಒಂದಾಯಿತು. ಯಾವಾಗ ದೇವರ ವಾಕ್ಯ ಪವಿತ್ರಾತ್ಮರು ಅವರಲ್ಲಿ ಬಂದು ಜೀವಿಸುವಾಗ, ಅವರಿಬ್ಬರು ಪವಿತ್ರಾತ್ಮನ ನಡೆಸುವಿಕೆಗೆ ಬಿಟ್ಟುಕೊಟ್ಟಾಗ ಅವರಿಬ್ಬರು ತಂದೆ ದೇವರ ಚಿತ್ತಕ್ಕೆ ಅವರಿಗೆ ಜೀವಿಸಲಿಕ್ಕೆ ಸಾಧ್ಯವಾಯಿತು. ಹೀಗಾಗಿ ಅವರಿಬ್ಬರು ಕುಟುಂಬ ಸಮೇತರಾಗಿ ಯಾರಿಗೆ ಸೇವೆಯನ್ನು ಸಲ್ಲಿಸಿದರು? ಸರ್ವೇಶ್ವರನಿಗೆ, ತನ್ನನ್ನು ಕರೆದ ದೇವರಿಗೆ ಅವರಿಬ್ಬರು ಸೇವೆಯನ್ನು ಸಲ್ಲಿಸಲಿಕ್ಕೆ ಸಾಧ್ಯವಾಯಿತು. ಅದೇ ಪ್ರಕಾರ ನಿಮ್ಮ ಜೀವಿತದಲ್ಲೂ ಕೂಡ ಕೆಲವರು ಹೇಳ್ತಾರೆ, ನಾನು ಪ್ರಾರ್ಥನೆ ಮಾಡಿ ಹೋದೆ, ಮದುವೆ ಆದೆ, ಇವಳು ನನಗೆ ಮ್ಯಾಚೇ ಅಲ್ಲ. ನೀವು ಮ್ಯಾಚ್ ಮಾಡ್ಕೋಬೇಕು. ಹಲ್ಲೆಲೂಯ. ಮ್ಯಾಚ್ ಅಲ್ಲ, ನೀವು ಮ್ಯಾಚ್ ಮಾಡ್ಕೋಬೇಕು. ದೇವರು ಅದಕ್ಕೆ ನಿಮಗೆ ಪವಿತ್ರಾತ್ಮರನ್ನು ಕೊಟ್ಟಿರೋದು, ಪವಿತ್ರಾತ್ಮನ ಜ್ಞಾನವನ್ನು ಕೊಟ್ಟಿರೋದು, ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟಿರೋದು ಅದಕ್ಕೇನೆ.
ಒಬ್ಬ ಮನುಷ್ಯ, ಪ್ರಿಯ ಸಹೋದರ ಸಹೋದರಿ, ಯಾವಾಗ ದೇವರ ವಾಕ್ಯದೊಂದಿಗೆ ಒಂದಾಗ್ತಾನೋ, ದೇವರ ವಾಕ್ಯಕ್ಕೆ ಅವನು ಕಿವಿಗೊಟ್ಟು ದೇವರ ವಾಕ್ಯದಲ್ಲಿ ಅವನು ನೆಲೆಗೊಳ್ತಾನೋ, ಆಗ ಅವನು ಎಲ್ಲವನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಕ್ಕೆ ಅವನಿಗೆ ಸಾಧ್ಯವಾಗುತ್ತೆ. ಅವನು ನನ್ನ ಈ ಒಂದು ಸಹೋದರಿಯನ್ನು, ಈ ಒಂದು ಸಹೋದರನನ್ನು ನನಗೆ ದೇವರು ಕೊಟ್ಟಿರೋದು, ಈ ನನ್ನ ಸಹೋದರ, ಈ ನನ್ನ ಸಹೋದರಿ ನನ್ನ ಬಾಳ ಸಂಗಾತಿ, ಆದ್ದರಿಂದ ನಾನು ದೇವರ ಅನ್ಯೋನ್ಯತೆಯಲ್ಲಿದ್ದುಕೊಂಡು ಇವರ ಜೊತೆ ನಾನು ಪ್ರಯಾಣಿಸ್ತೇನೆ, ಇವರ ಜೊತೆ ಜೀವಿಸ್ತೇನೆ ಅಂಥೇಳಿ ಯಾರು ಇದು ದೇವರು ಕೊಟ್ಟಿದ್ದು ಅಂತ ಫಿಕ್ಸ್ ಆಗ್ತಾರೋ ಅವರಿಗೆ ಮಾತ್ರ ಅವರ ಕೊರತೆಗಳಲ್ಲೂ ಅವರ ಎಲ್ಲ ನೆಗೆಟಿವಲ್ಲೂ ಅವರನ್ನು ಆಕ್ಸೆಪ್ಟ್ ಮಾಡಿಕೊಂಡು ಬದುಕಲಿಕ್ಕೆ ಸಾಧ್ಯ. ಇವತ್ತು ನಮಗೆ ಯಾಕೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂದರೆ, ನಮ್ಮಲ್ಲಿ ಆ ದೈವ ಸ್ವಭಾವ, ಆ ದೇವರ ಸತ್ಯದ ಅರಿವು ನಮ್ಮಲ್ಲಿಲ್ಲ. ನಮ್ಮಲ್ಲಿ ಆ ದೈವಿಕವಾದ ಸ್ವಭಾವ ಅಂದರೆ ಯೇಸುವಿನ ಜ್ಞಾನ, ಪವಿತ್ರಾತ್ಮನ ಜ್ಞಾನ ನಮ್ಮಲ್ಲಿದ್ದರೆ ನಮಗೆ ಅಕ್ಸೆಪ್ಟ್ ಮಾಡ್ಕೊಂಡು ಬದುಕಲಿಕ್ಕೆ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಇನ್ನು ಕೆಲವು ಕಾರ್ಯಗಳು ಹೇಗಾಗುತ್ತೆ ಅಂದರೆ, ಒಬ್ಬರಿಗೆ ವಿಶ್ವಾಸ ಇರುತ್ತೆ, ಇನ್ನೊಬ್ಬರಿಗೆ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲೋ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಉದಾಹರಣೆಗೆ ಪ್ರೇಷಿತರ ಕಾರ್ಯಕಲಾಪಗಳು 16ನೇ ಅಧ್ಯಾಯ ವಾಕ್ಯ 30-31 ಭಾಳ ಇಷ್ಟ ನಿಮಗೆ ಅಲ್ವಾ? ಬಾಯ್ಪಾಠ ಮಾಡ್ಕೊಂಡು ಹೇಳ್ತಾ ಇರ್ತೀರ, ಬಟ್ ಅದು ಯಾವುದು ವರ್ಕೌಟ್ ಆಗಲ್ಲ. ಅದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ದೇವರ ವಾಕ್ಯದ ಆಧಾರದಲ್ಲಿ ನಾವು ಮಾಡಿದಾಗ ಆಗುತ್ತೆ. ಈಗ ಕೆಲವರಲ್ಲಿ ಒಬ್ಬರಲ್ಲಿ ವಿಶ್ವಾಸ ಇರುತ್ತೆ, ಒಬ್ಬರಲ್ಲಿ ಇಲ್ಲ. ಹಾಗಾದರೆ ಅದು ಆಗೋದೇ ಇಲ್ವಾ? ಅವ್ರು ಬರೋದೇ ಇಲ್ವಾ? ಆ ಕುಟುಂಬ ಹಾಗೆ ನಾಶವಾಗುತ್ತಾ? ಖಂಡಿತ ಇಲ್ಲ. ಈ ಒಂದು ಘಟನೆ ನೋಡಿ, ಖಂಡಿತವಾಗಲೂ ನೀನು ಪ್ರಭು ಯೇಸುವಿನಲ್ಲಿ ವಿಶ್ವಾಸ ಇಡು. ವಿಶ್ವಾಸ ಅಂದರೆ ಏನು? ನೀವೇ ನನ್ನ ಸರ್ವಸ್ವ, ನೀವೇ ನನ್ನ ಜೀವ, ನೀವೇ ನನ್ನ ಮಾರ್ಗ, ನೀವೇ ನನಗೆಲ್ಲ. ಬರೀ ಬಾಯಿಂದ ಅಲ್ಲ, ಅದು ನಿಜವಾದ ನಮ್ಮ ಜೀವಿತದಲ್ಲಿ ಆಗಬೇಕು. ನನಗೆ ಕೇಳಿಸ್ಕೊಂಡವಲ್ವಾ, ಎಷ್ಟೋ ಮಕ್ಕಳು, ಎಷ್ಟೋ ವಿಶ್ವಾಸಿಗಳು, ಭಕ್ತರು ಯೇಸುವನ್ನು ಯಾವ ರೀತಿ ಪ್ರೀತಿಸಿದರು, ತಂದೆ ದೇವರನ್ನು ಯಾವ ರೀತಿ ಪ್ರೀತಿಸಿದರು ಅಂದರೆ ತನ್ನ ಪ್ರಾಣವನ್ನು ಕೂಡ ಕೊಡಲಿಕ್ಕೆ ಸಿದ್ಧರಾದರು. ಪ್ರೈಸ್ ದಿ ಲಾರ್ಡ್. ಪ್ರಾಣವನ್ನು ಕೊಟ್ಟಿದ್ದಾರೆ, ಎಷ್ಟೋ ಮಂದಿ ಕೊಟ್ಟಿದ್ದಾರೆ, ಬೇಕಾದಷ್ಟು ಮಂದಿ, ಹೌದಾ? ಸೊ ನಾವು ಪ್ರಾಣ ಅಲ್ಲ, ಇನ್ನೂ ಸ್ಟಾರ್ಟೇ ಮಾಡಿಲ್ಲಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಇವತ್ತಿಂದಾದರೂ ಸ್ಟಾರ್ಟ್ ಮಾಡಿ. ಈ ದಿನದಿಂದ ಅಂತ ವಾಕ್ಯ ಕೇಳಿಸ್ಕೊಂಡ್ವಲ್ಲ, ಇವತ್ತಿನಿಂದ, ಇಂದಿನಿಂದ ನಾನು ನನ್ನ ಕುಟುಂಬ ಸರ್ವೇಶ್ವರನಿಗೆ ಸೇವೆ ಸಲ್ಲಿಸ್ತೇವೆ. ಇವತ್ತಿನಿಂದ ಈ ಕ್ಷಣ ಒಂದು ನಿಮ್ಮ ಒಂದು ದೃಢವಾದ ತೀರ್ಮಾನವನ್ನು ತಗೊಳ್ಳಿ. ನಿಮ್ಮ ಮೈಂಡಲ್ಲಿ, ನಿಮ್ಮ ಮನಸ್ಸಲ್ಲಿ ಒಂದು ದೃಢವಾದ ತೀರ್ಮಾನದೊಂದಿಗೆ ಭಾಗವಹಿಸಿ. ಖಂಡಿತ ಕೆಲಸ ಆಗುತ್ತೆ. ಇಲ್ಲಿ ನೋಡಿ, ಈ ಒಂದು ಭಾಗದಲ್ಲಿ ನಾವು ಒಂದು ಸುಂದರವಾದ ಘಟನೆಯನ್ನು ನೋಡ್ತೇವೆ. ಓದೋಣ. ಅನಂತರ ಅವರನ್ನು ಹೊರಗೆ ಕರೆತಂದು, ಸ್ವಾಮಿಗಳೇ, ಜೀವೋದ್ಧಾರ ಪಡೆಯಲು ನಾನು ಏನು ಮಾಡಬೇಕಾದುದು ಏನು ಎಂದು ವಿಚಾರಿಸಿದನು. ನೋಡಿ, ಈಗ ಇವನು ಇಲ್ಲಿ ಆ ಅದ್ಭುತ ಕಾರ್ಯವನ್ನು ಕಂಡಂತ ಮನುಷ್ಯ, ಸ್ವಾಮಿಗಳೇ, ನಾನು ಜೀವ ಉದ್ಧಾರ ಆಗ್ಬೇಕು, ನಂದು ನಿತ್ಯ ಜೀವ ನನಗೆ ಬೇಕು, ನಾನೇನು ಮಾಡಬೇಕು? ಓದಿ. ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು. ಯಾರಲ್ಲಿ ವಿಶ್ವಾಸ ಇಡು? ಯಾರಲ್ಲಿ ವಿಶ್ವಾಸ ಇಡು? ಪ್ರಭು ಯೇಸುವಿನಲ್ಲಿ ವಿಶ್ವಾಸ ಇಡು. ಆಮೇಲೆ ನೀನು ನಿನ್ನ ಮನೆಯವರೆಲ್ಲರೂ ಜೀವೋದ್ಧಾರವನ್ನು ಹೊಂದುವಿರಿ. ನೀನು ನಿನ್ನ ಮನೆಯವರೆಲ್ಲರೂ ಜೀವೋದ್ಧಾರವನ್ನು ಹೊಂದುವಿರಿ. ಈಗ ಉದಾಹರಣೆಗೆ ಇಲ್ಲಿ ಅನೇಕರು, ನನಗೆಲ್ಲರದ್ದು ಹೆಸರು ಗೊತ್ತಿಲ್ಲ, ಸುಮಾರು ಜನ ಇದ್ದೀರಾ ಇಲ್ಲಿ ಸಹೋದರ ಬಂದಿದ್ದಾರೆ, ಇಲ್ಲಿ ಸಹೋದರರಿದ್ದಾರೆ, ಇಲ್ಲಿ ಸಹೋದರಿಯರಿದ್ದೀರಾ. ನೀವು ಒಬ್ಬೊಬ್ಬರೇ ಬಂದಿದ್ದೀರಾ. ನಿಮ್ಮ ಕುಟುಂಬ ಕೂಡ ಇದೆ, ನಿಮಗೆ ಕುಟುಂಬ ಇದೆ, ಅವ್ರ ಮನೆಯಲ್ಲಿದ್ದಾರೆ. ಈಗ ನಿಮಗೆ ಈ ಮಾತನ್ನು ಹೇಳಿದರೆ, ನೀವು ವಿಶ್ವಾಸ ಇಡಿ, ನಿನ್ನ ಇಡೀ ಕುಟುಂಬ ರಕ್ಷಿಸಲ್ಪಡ್ತದೆ ಅಂತ ಈ ವಾಕ್ಯ ಹೇಳುವಾಗ, ನೀವು ಈಗ ಅದನ್ನು ನಂಬಿ ನೀವು ಪ್ರಾರ್ಥನೆ ಮಾಡ್ತಾನೇ ಇದ್ದೀರಿ, ರಕ್ಷಿಸಲ್ಪಡ್ತದ? ಏನಾದರೂ ಹೇಳಿ, ಆಗತ್ತಾ? ಯಾಕಾಗಲ್ಲ? ಅದನ್ನು ಹೇಳಬೇಕು ನೀವು. ಸುಮ್ಮನೆ ಇಲ್ಲ ಅಂದ್ಬಿಟ್ರೆ, ಹಲ್ಲೆಲೂಯಾ, ನಿಮ್ಮ ಕೆಲಸ ಇನ್ನೂ ಇದೆ. ಬರೀ ವಾಕ್ಯವನ್ನು ಕೇಳಿಸ್ಕೊಂಡು ಆ ವಾಕ್ಯವನ್ನು ಸುಮ್ಮನೆ ನಾವು ಕೇಳಿಸ್ಕೊಂಡ ಹಾಗೆ ನಾವು ಅದನ್ನು ಹೇಳ್ತಾ ಇರೋದಲ್ಲ, ಕೆಲಸ ಆಗೋದಿಲ್ಲ. ನಾನು ವಿಶ್ವಾಸ ಇಟ್ಟಿದ್ದೇನೆ, ನನ್ನ ಕುಟುಂಬ ರಕ್ಷಿಸಲ್ಪಡ್ತದೆ, ಅಲ್ಲಿ ಸರಿಯಾದ ರೀತಿಯಲ್ಲಿ ಮುಂದೆ ಹಿಂದೆ ಸ್ವಲ್ಪ ಓದಬೇಕು. ನಾವು ಸ್ವಲ್ಪ ಆಚೆ ಈಚೆ ಸ್ವಲ್ಪ ಕಣ್ಣು ಆಡಿಸ್ಬೇಕು. ಒಂದು ಅಧ್ಯಾಯದಲ್ಲಿ ಏನು ಹೇಳಿದ್ದಾರೋ ಅದರ ಹಿಂದೆ ಅಧ್ಯಾಯನೂ ಸ್ವಲ್ಪ ಧ್ಯಾನ ಮಾಡಬೇಕು, ಅದರ ಮುಂದಿನ ಅಧ್ಯಾಯನೂ ಧ್ಯಾನ ಮಾಡಬೇಕು. ಆಗ ಪೂರ್ಣವಾದ ಒಂದು ಪಿಕ್ಚರ್ ಸಿಗ್ತದೆ. ಇಲ್ಲಾಂದರೆ ಕೆಲವು ಜಾಗದಲ್ಲಿ ಏನೂ ಸಿಗೋದಿಲ್ಲ, ಗೊಂದಲಕ್ಕೊಳಗಾಗ್ತೇವೆ. ಇಲ್ಲಿ
ನಾನೇನು ಮಾಡಬೇಕು ಅಂತ ಪೌಲನ ಬಳಿ ಕೇಳಿದಾಗ ಪೌಲ ಹೇಳ್ತಾನೆ, ಪ್ರಭು ಕ್ರಿಸ್ತನಲ್ಲಿ ವಿಶ್ವಾಸವಿಡು, ನೀನು ನಿನ್ನ ಮನೆಯವರು ರಕ್ಷಿಸಲ್ಪಡ್ತೀರಾ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ರಕ್ಷಣೆಗೆ ಬೇಕಾಗಿದ್ದೇನು? ಏನು? ಜೋರಾಗಿ ಏನು? ಏನು? ಸುಮಾರು ಜನ ಹೇಳ್ತಾರೆ, ಯಾವುದನ್ನು ತಗೋಬೇಡಿ ಸೀರಿಯಸ್ ಆಗಿ. ಸುಮಾರು ಜನ ಹೇಳ್ತಾರೆ ಮುಳುಗಿದ್ರೇ ಆಗೋದು, ಅದಾಗಿದ್ರೇ. ವಿಶ್ವಾಸ ಇಲ್ಲದೆ ನೀವು ಮುಳುಗಿದ್ರೇನು ಪ್ರಯೋಜನ ಇದೆಯಾ? ಇಲ್ಲ. ಓಕೆ, ಟಾಪಿಕ್ ನಾವು ಈ ಕಡೆ ಬರೋಣ. ಸೊ ಇಲ್ಲಿ ಪ್ರಭು ಯೇಸುವಿನಲ್ಲಿ ವಿಶ್ವಾಸ ಇಡು, ನೀನು ನಿನ್ನ ಕುಟುಂಬದವರು ರಕ್ಷಿಸಲ್ಪಡ್ತಾರೆ. ಈಗ ನಾನು ನನ್ನ ಕುಟುಂಬದವರು ಯೇಸುವನ್ನು ಸ್ವೀಕಾರ ಮಾಡ್ಕೋಬೇಕು. ಯೇಸುವನ್ನು ನನ್ನ ಮನೆಯವರೆಲ್ಲರೂ ಸ್ವೀಕಾರ ಮಾಡಿಕೊಂಡ್ರೇ ಈ ವಾಗ್ದಾನ ನೆರವೇರೋದು. ಏನು? ನಾನು ನನ್ನ ಮನೆಯವರು ಸರ್ವೇಶ್ವರನಿಗೆ ಸೇವೆ ಸಲ್ಲಿಸ್ತೇವೆ. ಇದು ನನ್ನ ಮನೆಯವರಲ್ಲಿ ಎಲ್ಲರ ಮುಖಾಂತರ ಆಗಬೇಕಾದ್ರೆ ಎಲ್ಲರೂ ಕೂಡ ಯೇಸುವನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ಎಲ್ಲರೂ ಪಡ್ಕೋಬೇಕು, ಮನೆಯಲ್ಲಿರೋರು ಎಲ್ಲರೂ ಪಡ್ಕೋಬೇಕು. ಈಗ ಈತ ಆ ಮಾತನ್ನು ಹೇಗೆ ತನ್ನ ಕುಟುಂಬದಲ್ಲಿ ಕ್ರಿಯೆ ಮಾಡಿಸಿದ, ಹೇಗೆ ದೇವರು ಕ್ರಿಯೆ ಮಾಡಿಸಿದರು ನೋಡಿ, ಮುಂದೆ ಓದಿ. ಅನಂತರ ಪ್ರಭು ಯೇಸುವಿನ ಸಂದೇಶವನ್ನು ಅವನಿಗೂ ಅವನ ಮನೆಯಲ್ಲಿದ್ದ ಎಲ್ಲರಿಗೂ ಬೋಧಿಸಿದರು. ನೋಡಿ, ಅವನಿಗೂ ಅವನ ಮನೆಯಲ್ಲಿದ್ದ ಎಲ್ಲರಿಗೂ ಏನನ್ನ ಬೋಧಿಸಿದರು? ಶುಭ ಸಂದೇಶವನ್ನ ಬೋಧಿಸಿದರು. ಈಗ ನೀವು ಕೇಳಿಸ್ಕೊಳ್ತಾ ಇರೋದು ಯಾವ ಸಂದೇಶ? ಯಾವ ಸಂದೇಶ? ಈಗ ಮನೆಯಲ್ಲಿರೋರು ಗುಂಪು ಗುಂಪಾಗಿ ಬಂದ್ಬಿಟ್ಟಿದ್ದೀರಾ? ಇಲ್ಲ, ಮುಲ್ಕಿಗೆ ಗುಂಪಾಗಿ ಬನ್ನಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಈಗ ನೀವು ಒಬ್ಬೊಬ್ಬರು ಬಂದಿದ್ದೀರಾ. ಈಗೇನು ಮಾಡಬೇಕು? ನಿಮಗೆ ವಿಶ್ವಾಸವನ್ನು ದೇವರು ಕೊಟ್ಟಿದ್ದಾರೆ. ನಿನಗೆ ಹೇಳ್ತಿದ್ದಾರೆ, ನಿನ್ನ ಯೇಸುವಿನಲ್ಲಿ ವಿಶ್ವಾಸ ಇಡು, ನೀನು ರಕ್ಷಣೆ ಹೊಂದ್ತೀಯ ಅಂತ ಹೇಳಿದ್ದಾರೆ. ಈಗ ನಿನ್ನ ಮನೆಯಲ್ಲಿರೋರು ಇನ್ನು ರಕ್ಷಣೆಗೆ ಬಂದಿಲ್ವಾ? ನಿನಗೆ ಗೊತ್ತಿರುತ್ತೆ. ಈಗ ಅವ್ರು ಹೊಂದಿದ್ದಾರೋ ಹೊಂದಿಲ್ವೋ, ಕ್ರೈಸ್ತರಾಗಿರ್ಬೋದು, ಆದರೆ ರಕ್ಷಿಸಲ್ಪಟ್ಟಿದ್ದಾರಾ, ನಿತ್ಯ ಜೀವದ ಮಾರ್ಗದಲ್ಲಿದ್ದಾರಾ, ಅದು ನಿನಗೆ ಗೊತ್ತಿರುತ್ತೆ. ಈಗ ಸತ್ಯದ ಅರಿವು ನಿನಗೆ ದೇವರು ಕೊಡ್ತಾ ಇದ್ದಾರೆ, ಆದ್ದರಿಂದ ನಿನಗೆ ಕನ್ಫರ್ಮ್ ಆಗಿದೆ. ಈಗ ನೀನೇನು ಮಾಡಬೇಕು? ಅವರೆಲ್ಲರಿಗೂ ಶುಭ ಸಂದೇಶವನ್ನು ಕೊಡಬೇಕು. ಅದು ಯಾರ ಕೆಲಸ? ನನ್ನನ್ನ ಯಾರ ಕೆಲಸ? ನನ್ನ ಕೆಲಸ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಮಲ್ಲಿ ಬೇಗ ಒಬ್ಬಮ್ಮ, ಒಂದು 2 ನಿಮಿಷ. ನೀನು ಬರೋಷ್ಟರಲ್ಲಿ ನನ್ನ ಟೈಮ್ ಆಗಬಾರ್ದು ಅಷ್ಟೇ. PT ಉಷಾ ಬಂದಂಗೆ ಬರ್ಬೇಕು ನೋಡಿ. ಈಗ ನೀನು ನಾನು ಹೇಳ್ದಷ್ಟು ಲೇಟ್ ಮಾಡ್ತಿದ್ದಾಳೆ ಅವಳು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಈ ವಾಕ್ಯಕ್ಕೆ ಸಂಬಂಧಪಟ್ಟಾಗ ಒಂದು 2-3 ನಿಮಿಷ ಅಷ್ಟೇ ಸ್ವಲ್ಪ ಕೇಳಿಸ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದು ವಾಕ್ಯ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ನೀವು ಊಹೆ ಮಾಡಲಿಕ್ಕಾಗಲ್ಲ. ಆ ರೀತಿ ದೇವರು ಕೆಲಸ ಮಾಡ್ತಾರೆ. ಸುಮಾರು ವರ್ಷಗಳ ಹಿಂದೆ ಈ ಮಗಳು ಯೇಸುವನ್ನು ಅರಿತುಕೊಂಡ್ಳು, ಯೇಸುವನ್ನು ಸ್ವೀಕಾರ ಮಾಡಿದ್ಲು ರಕ್ಷಕನಾಗಿ, ಪ್ರಭುವಾಗಿ. ಈಗ ಈ ಮಗಳು ಏನು ಮಾಡಿದ್ದರಿಂದ ಇವ್ರ ಮನೆ ಏನಾಗಿದೆ ಒಂದು 2-3 ನಿಮಿಷದಲ್ಲಿ ಕೇಳಿಸ್ಕೊಳ್ಳೋಣ. ಬೇಗ ಬಾಮ್ಮ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಸೊ 2017ರಲ್ಲಿ ನನಗೆ ಫಸ್ಟ್ ಎನ್ಕೌಂಟರ್ ಆಗಿದ್ದು ಯೇಸುವಿನ ಜೊತೆ. ಸೊ ಅದಕ್ಕೆ ಮುಂಚೆ ಕೂಡ ನನಗೆ ಗೊತ್ತಿದ್ದು, ನಾನು ಓದಿದ್ದೆಲ್ಲ ಕ್ಯಾಥಲಿಕ್ ಇನ್ಸ್ಟಿಟ್ಯೂಷನಲ್ಲಿ ಆಗಿದ್ದರಿಂದ ಯೇಸು ಯಾರು ಅನ್ನೋವಂಥ ಒಂದು ಸಣ್ಣ ಅರಿವಿತ್ತು. ಯೇಸುನು ಒಂದು ದೇವರು, ಬೇರೆ ದೇವ್ರ ಥರ ಅಂತ ಇತ್ತು. ನಾನು ಹುಟ್ಟು ಕ್ರೈಸ್ತಳಲ್ಲ, ಹಿಂದೂ ಒಂದು ಬ್ಯಾಕ್ಗ್ರೌಂಡಿಂದ ಬಂದಿರುವಂಥದ್ದು. ಸೊ ಫಸ್ಟ್ ಎನ್ಕೌಂಟರ್ ನನಗಾದಾಗ, ಯೇಸುವಿನ ಎನ್ಕೌಂಟರ್, ಅವರ ಪ್ರೀತಿಯನ್ನು ಅನುಭವಕ್ಕೆ ನಾನು ಪಡ್ಕೊಂಡಾಗ, ಅವ್ರು ನನಗೋಸ್ಕರ ಪ್ರಾಣ ಕೊಟ್ಟರು ಅನ್ನುವಂಥ ಒಂದು ಅರಿವು ನನಗಾದಾಗ, ನನ್ನ ಶಾಪದಿಂದ, ಪಾಪದಿಂದ, ಎಲ್ಲದರಿಂದ ನನ್ನನ್ನು ಬಿಡಿಸಿದ್ರು. ನನಗೊಂದು ಸ್ವತಂತ್ರವನ್ನು ಕೊಟ್ಟಿದ್ದಾರೆ. ಇವರು ಜೀವಿಸುವ ದೇವರು, ಇವರಿಗಿಂತ ಬೇರೆ ಯಾರೂ ದೇವರಿಲ್ಲ. ಈಗಲೂ ಜೀವಿಸ್ತಾ ಇದ್ದಾರೆ, ನನ್ನ ಒಳಗಡೆ ಜೀವಿಸ್ತಾ ಇದ್ದಾರೆ. ಮತ್ತು ಅವರು ಈ ಒಂದು ಭೂಮಿಗೆ ಬಂದಿರೋದು ನನ್ನ ಹತ್ರ ಒಂದು ರಿಲೇಷನ್ಶಿಪ್ ಇಟ್ಕೊಳ್ಳಿಕ್ಕೆ, ಒಂದು ಸಾಮಾನ್ಯ ಮನುಷ್ಯಳಾಗಿರುವ ನನ್ನ ಜೊತೆ ರಾಜಾದಿರಾಜರು, ಈ ಭೂಮಿಯನ್ನು, ಆಕಾಶವನ್ನು ಉಂಟು ಮಾಡಿದ ದೇವರು ಒಂದು ರಿಲೇಷನ್ಶಿಪ್ ಇಟ್ಕೊಳ್ಳೋಕ್ಕೆ ಬಂದಿದ್ದಾರೆ ಅನ್ನುವ ಈ ಸತ್ಯ ನನಗೆ ಅರಿವಾದಾಗ, ಇದೇ ನನ್ನ ಫಸ್ಟ್ ಎನ್ಕೌಂಟರ್ ವಿತ್ ಜೀಸಸ್. ಈ ಪ್ರೀತಿ ನಾನು ಅನುಭವಕ್ಕೆ ತರುವಾಗ
ನನ್ನಲ್ಲಿರುವಂಥ ಎಲ್ಲ ರೀತಿಯ ನೆಗೆಟಿವ್ಸ್ ನನಗೆ ಗೊತ್ತಿಲ್ಲದೆ ಆ ಒಂದು ಪ್ರೀತಿ ನನ್ನ ಅನುಭವಕ್ಕೆ ಬರ್ತಾ ಬರ್ತಾ ಎಲ್ಲವೂ ನನಗೆ ಗೊತ್ತಿಲ್ಲದೇ ಹೋಗೋಕ್ಕೆ ಶುರುವಾಯಿತು. ಸೊ ಒಂದು ಪರಮಾನಂದ ಅಂತ ನಾವೇನು ಕೇಳಿಸ್ಕೊಂಡ್ವಿ ಬ್ರದರ್ ಮುಖಾಂತರ, ಶಿಜು ಬ್ರದರ್ ತುಂಬ ಸರಿ ಹೇಳ್ತಾ ಇರ್ತಾರೆ ಅದ್ರ ಬಗ್ಗೆ. ಆ ಪರಮಾನಂದ ನನಗೆ ನಿಜವಾಗ್ಲೂ ಅನುಭವ ಆಯಿತು ಈ ಒಂದು ಯೇಸುವಿನ ಎನ್ಕೌಂಟರ್ ಆದಮೇಲೆ. ಸೊ ಅದಕ್ಕಿಂತ ಮುಂಚೆ ಯಾವುದೇ ರೀತಿಯ ಆ ರೀತಿಯ ಆಗಿರಲಿಲ್ಲ. ಕ್ಷಣಿಕವಾದ ಒಂದು ಸಂತೋಷ, ಕ್ಷಣಿಕವಾದ ಒಂದು ಜಾಯ್ ಆ ರೀತಿ ಇರ್ತಿತ್ತು. ಬಿಟ್ಟರೆ ಒಂದು ಪರ್ಮನೆಂಟ್ ಆಗಿ ಎಲ್ಲ ಸಂದರ್ಭದಲ್ಲೂ ಕೂಡ ಆ ಪರಮಾನಂದ ಅನುಭವಿಸ್ಲಿಕ್ಕೆ ಆಗಿದ್ದು ಯೇಸು ನನಗೆ ಸಿಕ್ಕಿದ ಮೇಲೇ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೊ ಈ ರೀತಿ ನನಗೆ ಸಿಕ್ಕಿದ ಮೇಲೆ ನನ್ನ ಮನೆಯವರು ಇನ್ನೂ ಹಾಗೇನೇ ಇದ್ದರು. ಅವರಿಗೆ ಈ ಪರಮಾನಂದದ ಅನುಭವ ಇರಲಿಲ್ಲ. ಅದೇ ರೀತಿ ಒಂದು ಮೂಢನಂಬಿಕೆಯಲ್ಲಿ, ಅದೇ ರೀತಿ ಒಂದು ಸಂಪ್ರದಾಯದಲ್ಲಿ, ಅವರ ಒಂದು ಸಂಪ್ರದಾಯಕ್ಕಾಗಲಿ ಅವರ ಒಂದು ನಂಬಿಕೆಗಾಗಲಿ ಯಾವುದೇ ಒಂದು ರೀತಿಯ ಎವಿಡೆನ್ಸ್ ಇಲ್ಲ, ಯಾವುದೇ ಒಂದು ರೀತಿಯ ಲಾಜಿಕ್ ಇಲ್ಲ. ಸೊ ಈ ರೀತಿ ಒಂದು ಕುರುಡು ಸಂಪ್ರದಾಯ, ಕುರುಡು ನಂಬಿಕೆಯಲ್ಲಿ ಈ ರೀತಿಯೇ ಇರ್ತಿದ್ರು. ಹೇಗಾದರೂ ಮಾಡಿ ಇವರಿಗೆ ಈ ಒಂದು ಶುಭ ಸಂದೇಶ ತಲುಪಬೇಕು, ಅದಕ್ಕೆ ನಾನೇ ಹೇಳಬೇಕು. ಯಾಕಂದರೆ ಮೊದಲು ದೇವರು ಆ ಕುಟುಂಬದಲ್ಲಿ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಸೊ ಅವರಿಗೆ ನಾನೇ ತಿಳಿಸ್ಬೇಕು ಅಂತ ಹೇಳಿ ನಾನು ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದೆ. ಯೇಸುವೆ, ನನಗೆ ಕೊಟ್ಟಿರುವಂಥ ಈ ಪರಮಾನಂದ, ನನಗೆ ಅನುಭವ ಆಗಿರುವಂಥ ಈ ಪ್ರೀತಿ ನನ್ನ ಮನೇಲಿರುವ ನನ್ನ ಅಪ್ಪನಿಗೆ, ಅಮ್ಮನಿಗೆ, ನಮ್ಮ ಅಕ್ಕನಿಗೆ, ಅವರ ಕುಟುಂಬಕ್ಕೆ, ಬೇರೆ ಯಾರೆಲ್ಲ ನನ್ನ ಸಹೋದರರಿದ್ದಾರೋ ಅವರಿಗೆಲ್ಲರಿಗೂ ಕೂಡ ಅನುಭವ ಆಗಬೇಕು ಅಂತ ಪ್ರತಿದಿನ ಈ ವಾಕ್ಯನೇ ಇಟ್ಕೊಂಡು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಈ ವಾಕ್ಯಗಳು ಕೂಡ ಆ ಸಮಯದಲ್ಲಿ ನಾನು ಕೇಳಿಸ್ಕೊಂಡಿದ್ದೆ. ಸೊ ನಾನು ನಿಜವಾಗ್ಲೂ ವಿಶ್ವಾಸ ಇಟ್ಟಾಗ ಆ ಕೇಳಿಸಿಕೊಂಡ ವಾಕ್ಯಗಳನ್ನ ನನ್ನ ಜೀವನದಲ್ಲಿ ನಾನು ತೋರ್ಪಡಿಸುವಾಗ ಅದನ್ನು ನೋಡಿ ನನ್ನ ಕುಟುಂಬ ಬದಲಾಗುತ್ತೆ. ನಾನು ಬರೀ ಪ್ರಾರ್ಥನೆ ಮಾಡಿದ್ರು ಕೂಡ ಅದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನನ್ನ ಮುಖಾಂತರ ಅವ್ರಿಗೆ ಕಾಣಿಸ್ಬೇಕು, ನನ್ನಲ್ಲಿ ಏನೋ ಬದಲಾವಣೆ ಆಗಿದೆ, ಸೊ ಇದು ಏನೋ ಒಂದು ಸ್ಪೆಷಾಲಿಟಿ ಇದೆ ಅನ್ನೋದು ಅವರಿಗೆ ಯಾವಾಗ ಅರ್ಥ ಆಗುತ್ತೋ ಆವಾಗ ನಿಜವಾಗ್ಲೂ ಅವರು ಚೇಂಜ್ ಆಗಲಿಕ್ಕೆ ಸಾಧ್ಯ. ಸೊ ಈ ರೀತಿ ನಾನು ಪ್ರತಿದಿನ ವಾಕ್ಯ ಏನೆಲ್ಲ ಕೇಳಿಸ್ಕೊಳ್ತಾ ಇದ್ದೀನೋ ಅದನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ನನ್ನ ಮನೆಯವರು ಕೂಡ ಈ ರೀತಿ ಈ ಒಂದು ಉದ್ಧಾರನ ಅನುಭವಿಸ್ಬೇಕು, ಈ ನಿತ್ಯ ಜೀವ ಅವರು ಅನುಭವಿಸ್ಬೇಕು, ಈ ಪರಮಾನಂದ ಅವರು ಅನುಭವಿಸ್ಬೇಕು, ನನಗೆ ಏನೆಲ್ಲ ಒಳಗಡೆ ಆ ಒಂದು ಜಾಯ್ ಬರ್ತಿದೆ ಇದು ನಮ್ಮ ಅಪ್ಪ ಅಮ್ಮನಿಗೂ ನಮ್ಮಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ಅನುಭವ ಆಗಬೇಕು ಅಂತ ಪ್ರತಿದಿನ ಪ್ರಾರ್ಥನೆ ಮಾಡ್ತಾ 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 ನಮ್ಮನೇಲಿ ಆ ಸಮಯದಲ್ಲಿ ಸ್ವಲ್ಪ ನನಗೆ ವಿರುದ್ಧ ಇತ್ತು. ಯಾಕಂದರೆ ಅವರ ಒಂದು ಫೇತ್ ಬೇರೆ, ನನ್ನ ಒಂದು ಫೇತ್ ಬೇರೆ, ಅಲ್ಲಿ ಕ್ಲಾಶ್ ಆಗ್ತಾ ಇತ್ತು. ಆದರೂ ಕೂಡ ಯಾವುದೇ ಸಮಯದಲ್ಲೂ ನಾನು ಗೊಣಗಲಿಲ್ಲ. ಯಾಕೆಂದರೆ ಅವ್ರಿಗೆ ಅರಿವಿಲ್ಲ, ನನಗೆ ಅರಿವಾಗಿದೆ. ಸೊ ಅವ್ರಿಗೆ ಅರಿವಾಗುವ ತನಕ ಇದನ್ನು ನಾನು ಆಕ್ಸೆಪ್ಟ್ ಮಾಡಬೇಕು ಅಂತ ಹೇಳಿ ಪ್ರತಿದಿನ ಇದೇ ರೀತಿ ಪ್ರಾರ್ಥನೆ ಮಾಡ್ತಾಯಿದ್ದೆ. ಅವರಲ್ಲಿ ಒಂದು ನಿಜವಾದ ವಿಶ್ವಾಸ ಬರಬೇಕು, ಆ ನಿಜವಾದ ಕಲ್ವಾರಿಯ ಪ್ರೀತಿ ಅವರಲ್ಲಿ ಆಗಬೇಕು ಅಂತ ಒಂದು ನಿಜವಾದ ವಿಶ್ವಾಸದಲ್ಲಿ ನಾನು ಪ್ರಾರ್ಥನೆ ಮಾಡುವಾಗ ಫಸ್ಟು ನಮ್ಮ ಅಮ್ಮ ಅವರಲ್ಲಿ ಒಂದು ಬದಲಾವಣೆ ಉಂಟಾಯಿತು. ಅವರು ಯೇಸುವನ್ನು ನಂಬಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದನ್ನು ನೋಡಿ ನಮ್ಮ ಅಕ್ಕ ಅದನ್ನು ನಂಬಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಅಪ್ಪ ಯಾವ ರೀತಿ ಇದ್ದರು ಅಂದರೆ, ಅವರು ಈ ಒಂದು ಕ್ರಿಯೇಟರ್ನ ಬಿಟ್ಟು ಈ ಕ್ರಿಯೇಷನ್ ಏನೆಲ್ಲ ಕಾಣಿಸ್ತಿದೆ, ಸೂರ್ಯ, ಚಂದ್ರ, ಮರ, ಗಿಡ, ಕಲ್ಲು, ಎಲ್ಲದಕ್ಕೂ ಪೂಜೆ ಮಾಡ್ತಾಯಿದ್ರು. ನಾನು ಅಂದ್ಕೊಂಡಿದ್ದೆ ನಮ್ಮ ಅಪ್ಪನ ಬದಲು ಮಾಡೋಕ್ಕಾಗೋದಿಲ್ಲ, ನಮ್ಮ ಅಕ್ಕ ನಮ್ಮ ಅಮ್ಮನ ಹೇಗಾದರೂ ಮಾತಾಡಿ ಮಾಡ್ಬೋದು, ಬಟ್ ನಮ್ಮ ಅಪ್ಪನಂತೂ ಇಟ್ಸ್ ಇಂಪಾಸಿಬಲ್ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನಮ್ಮಪ್ಪ ಕೂಡ ಈಗ ಯೇಸುನೇ ದೇವರು, ಬೇರೆ ಯೇಸುವನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ಬದಲಾಗಿದ್ದಾರೆ. ನನ್ನ ವಿಶ್ವಾಸಕ್ಕಿಂತ ನಮ್ಮ ಅಪ್ಪನ ವಿಶ್ವಾಸ ಜಾಸ್ತಿ ಅಂತ ನಾನು ಪ್ರೌಡಾಗಿ ಹೇಳ್ಕೊಳ್ಬಲ್ಲೆ. ಸೊ ಈ ರೀತಿ ದೇವರು ಆ ಒಂದು ಪ್ರಾರ್ಥನೆ, ಆ ಒಂದು ವಿಶ್ವಾಸ ಯಾವ ರೀತಿ ನಮ್ಮ ಮನೇನ ಬದಲು ಮಾಡ್ತು ಅಂತ ಹೇಳಿದ್ರೆ, ಈಗ ಎಲ್ಲರೂ ಸತ್ರು ಯೇಸುನೇ, ಬದುಕಿದ್ರು ಯೇಸುನೇ. ನನ್ನ ತಂದೆ ತಾಯಿ ಕೂಡ ನನಗೆ ಈ ಒಂದು ಯೇಸು ವಾಕ್ಯವನ್ನು ಸಾರುವ ಈ ಶುಭ ಸಂದೇಶದ ಒಂದು ಜರ್ನಿಯಲ್ಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರ ಸಪೋರ್ಟಿಂದನೇ ನಾನು ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ನಾನು ಮೊದಲು ಎಷ್ಟನೇ ವರ್ಷ ಅದು ಮಲ್ಲಿ 2016 ಆ ಟೈಮಲ್ಲಿ ಅವ್ರ ಮನೆಗೆ ಹೋಗುವಾಗ ನನ್ನನ್ನು ಅವರಪ್ಪ ನೋಡ್ತಾ ಇದ್ದಿದ್ದು ವಿಲ್ಲನ್ ಥರ, ನಾನು ವಜ್ರಮುನಿ, ಅವ್ರು ರಾಜ್ಕುಮಾರ್ ಥರ. ಪ್ರೈಸ್ ದ ಲಾರ್ಡ್. ಹಂಗೆ ನೋಡ್ತಾ ಇದ್ದಿದ್ದು. ಎಷ್ಟು ಕಠಿಣ ಅಂದರೆ, ಒಳ್ಳೆ ವ್ಯಕ್ತಿ, ಆದರೆ ಈ ದೇವರು ಅಂತ ಬಂದಾಗ ಅವ್ರು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಇವರೇ ದೇವರು, ಆ ರೀತಿ ಇದ್ದವರು. ಈಗ ನನ್ನ ಹತ್ರ ನೀವು ಯಾರಾದರೂ ಒಂದು ಬೈಬಲ್ ಕೇಳ್ತೀರಾ ಅಂತ ಇಟ್ಕೊಳ್ಳೋಣ. ಈಗ ನಾನು ಮರೆತು ಬಂದೆ, ಏನಂತ ಹೇಳ್ತೀರಾ? ಹೇಳಿ ಏನಾದರೂ ಬೇಗ, ಟೈಮ್ ಇಲ್ಲ. ನಾನು ಬೈಬಲ್ ಕೇಳಿದ್ದೀರ ನೀವು, ನಾನು ಮರೆತು ಬಂದೆ, ಸಾರಿ ಅಂತ ನಾನು ಹೇಳ್ತೀನಿ. ನೀವೇನು ಹೇಳ್ತೀರಾ?
ಪರವಾಗಿಲ್ಲ ಬಿಡಿ, ನೀವು ಬ್ಯುಸಿ ಇರ್ತೀರ ಅಲ್ವಾ. ಅವರಪ್ಪ ಏನು ಹೇಳಿದ್ದು ಗೊತ್ತಾ, ನೆಕ್ಸ್ಟ್ ಮರಿಬೇಡಪ್ಪ, ನೀನು ತಂದು ಕೊಡು ನನಗೆ, ನಾನು ಓದಬೇಕು. ನಾನು ಬೆಳಗ್ಗೆ ಒಂದೊಂದು ಸಾರಿ ಬೆಳಗ್ಗೆ ಹೋಗ್ತೀನಿ, ಆಚೆ ಕೂತ್ಕೊಂಡು ಬೈಬಲ್ ಓದ್ತಿರ್ತಾರೆ. ಮಧ್ಯಾಹ್ನ ಹೋಗಿರ್ತೀನಿ, ಒಳಗಡೆ ಟಿ ವಿಯಲ್ಲಿ ಅವ್ರ ತೆಲುಗು, ಆ ಟಿ ವಿಯಲ್ಲಿ ಯೂಟ್ಯೂಬಲ್ಲಿ ನಮ್ಮದೇ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ, ಅಥವಾ ಅವರಿಗೆ ಭಾಷೆ ಸ್ವಲ್ಪ ಅನುಕೂಲ ತೆಲುಗು, ಆ ತೆಲುಗು ಭಾಷೆಯಲ್ಲಿ ಯಾವುದೆಲ್ಲ ರಕ್ಷಣೆಯ ಸಂದೇಶ ಇದೆಯೋ ಅದನ್ನು ಹಾಕ್ಕೊಂಡು ಕೇಳಿಸ್ಕೊತಾ ಇರ್ತಾರೆ. ಕಿವಿ ಸರಿಯಾಗಿ ಕೇಳಲ್ಲ, ಕೇಳಿಸ್ಕೊತಾ ಇರ್ತಾರೆ. ಓದೋಕ್ಕೆ ಅವ್ರಿಗೆ ಅಷ್ಟು ಕಷ್ಟ. ಕನ್ನಡಿ ತಂದು ಕೊಡಪ್ಪ, ನನಗೆ ಕನ್ನಡಿ ಬೇಕು. ಯಾಕೆ ಅಂದರೆ ನೀನು ಬೈಬಲ್ ಚದುವಲ್ಲ, ನಾನು ಬೈಬಲ್ ಓದಬೇಕು. ಪ್ರಿಯ ಸಹೋದರ ಸಹೋದರಿ, ಹಾಗಾದರೆ ಇಲ್ಲಿ ಕುಳಿತಂಥ ಹುಟ್ಟು ಕ್ರೈಸ್ತರಾದ ನಿಮ್ಮ ಬದುಕಿನಲ್ಲಿ ನೀವು ವಿಶ್ವಾಸ ಇಟ್ಟು ನೀವು ವರ್ಕೌಟ್ ಮಾಡಿ ಶುಭ ಸಂದೇಶವನ್ನು ನಿಮ್ಮ ಮನೆಯಲ್ಲಿರೋರಿಗೆ ನೀವು ಹೇಳಿದ್ರೆ ನಿಮ್ಮ ಕುಟುಂಬ ಪರಲೋಕದ ಕುಟುಂಬ ಆಗಲ್ವಾ? 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 ಅದು ಯಾರ ಕೈಲಿದೆ? ಯಾರ ಕೈಲಿದೆ? ನನ್ನ ಕೈಲಿದೆ. ನಾನು ವರ್ಕೌಟ್ ಮಾಡಬೇಕು, ನನಗೆ ಆ ದಾಹ ಇರಬೇಕು, ನನಗೆ ಆಸೆ ಇರಬೇಕು, ನನಗೆ ಆ ಹಂಬಲ ಇರಬೇಕು. ಆಗ ಖಂಡಿತ ದೇವರು ಕಾರ್ಯ ಮಾಡ್ತಾರೆ. ನಾವೇನು ಗೊತ್ತಾ, ಯಾವುದೋ ಒಂದು ಸರಿ ಈ ವಾಕ್ಯ ಕೇಳಿಸ್ಕೊಂಡಿರ್ತೀವಿ, ಯಾರಾದರೂ ಕೇಳಿದ್ರೆ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತೀವಿ. ಏನಂತ? ದೇವ್ರು ಹೇಳಿದ್ದಾರೆ, ನಾನು ರಕ್ಷಣೆ ಹೊಂದಿದರೆ ನನ್ನ ಕುಟುಂಬ ಎಲ್ಲ ಬರ್ತದೆ, ನೀನು ಊರು ಸುತ್ತಕೊಂಡಿರೋ, ಕುಟುಂಬದಲ್ಲಿ ದೇವ್ರು ಕೆಲಸ ಮಾಡ್ತಾರೆ. ಆ ಕೆಲಸ ಯಾವತ್ತೂ ಆಗೋದಿಲ್ಲ, ಆ ಕೆಲಸ ಆಗೋದಿಲ್ಲ. ನೀನು ಆ ರಕ್ಷಣೆಯನ್ನು ಪಡ್ಕೊಂಡು ಆ ರಕ್ಷಣೆಯ ಆನಂದವನ್ನು ಅನುಭವಿಸ್ತಾ ಇದೆಯಲ್ವಾ, ಆ ಅನುಭವವನ್ನು ನಿನ್ನ ಮನೆಯಲ್ಲಿರುವ ಪ್ರತಿಯೊಬ್ಬರು ಅನುಭವಿಸುವಂತೆ ನೀನು ಅವರಿಗೆ ಮಾರ್ಗವಾಗಬೇಕು, ನೀನು ಅವರಿಗೆ ಸಹಾಯಕನಾಗಬೇಕು, ನೀನು ಅವಳಿಗೆ ಸಹಾಯಕಳಾಗಿರಬೇಕು. ಆಗ ದೇವರ ಶುಭ ಸಂದೇಶ ಮನೆಯಲ್ಲಿರುವ ಕುಟುಂಬದಲ್ಲಿರುವ ಪ್ರತಿಯೊಬ್ಬರಲ್ಲಿ ಸ್ವೀಕಾರವಾಗ್ತದೆ. ಪ್ರಿಯರೇ, ಸ್ವೀಕಾರವಾಗಿ ಅವರೆಲ್ಲರೂ 4 ಜನ ಅಂದರೆ 4, 8 ಆದರೆ 8, 6 ಆದರೆ 6, ಈ 6 ಜನವು ಸೇರಿ ನಾನು ನನ್ನ ಮನೆಯವರೆಲ್ಲರೂ ಸರ್ವೇಶ್ವರನಿಗೆ ಸೇವೆ ಸಲ್ಲಿಸ್ತೇವೆ, ಆತನ ಪ್ರೀತಿ ಶಾಶ್ವತ ಅಂತೇಳಿ ಒಕ್ಕೊರಲಿನಿಂದ ಒಂದು ಸಾರಿ ಸ್ತೋತ್ರ ಮಾಡಿದರೆ ಸಾಕು. ಪರಲೋಕ ರಾಜ್ಯದ ಆನಂದ, ಪರಲೋಕ ರಾಜ್ಯದ ಸಾನ್ನಿಧ್ಯ ನಿಮ್ಮ ಮನೆಯಲ್ಲಿ, ನಿಮ್ಮ ಒಬ್ಬೊಬ್ಬರ ಹೃದಯದಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗತ್ತೆ. ಇಂಥ ಸದವಕಾಶವನ್ನು ದೇವರು ಕೊಟ್ಟಿದ್ದಾರೆ, ಆದರೆ ನಾವು ಮಾಡ್ಕೋತಾ ಇಲ್ಲ. ಒಬ್ಬರು ಸಾಕು ಪ್ರಿಯರೇ. ಕೆಲವರು ವಿಶ್ವಾಸದಲ್ಲಿ ಇರೋದಿಲ್ಲ, ಕೊರತೆಯಲ್ಲಿದ್ದಾರೆ ನಿಜ, ಆದರೆ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು. ಆಗ ಖಂಡಿತ ಆ ಒಂದು ವ್ಯಕ್ತಿಯ ಮುಖಾಂತರ ದೇವರು ಕೆಲಸ ಮಾಡ್ತಾರೆ. ಪೇತ್ರ ಹೇಳ್ತಾರೆ ಇದನ್ನೇ, ಪೇತ್ರನಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ ಅಂತ ಕಾಣುತ್ತೆ, 1ನೇ ವಾಕ್ಯದಿಂದ ನೋಡಿ. 1 ಪೇತ್ರ 3ನೇ ಅಧ್ಯಾಯ 1-2 ವಾಕ್ಯ ಇರಬೇಕು, ಓದಿ ನೋಡಿ. ಅಂತೆಯೇ ಸ್ತ್ರೀಯರೇ ನೀವು ನಿಮ್ಮ ಪತಿಯರಿಗೆ ವಿಧೇಯರಾಗಿರಿ. ಅವರಲ್ಲಿ ಕೆಲವರು ದೇವರ ವಾಕ್ಯವನ್ನು ನಂಬದೇ ಇರಬಹುದು. ನೋಡಿ, ನಿಮ್ಮ ಕುಟುಂಬದಲ್ಲಿ ಸ್ತ್ರೀಯರೇ, ನಿಮ್ಮ ಗಂಡ ಅವರು ದೇವರ ವಾಕ್ಯವನ್ನು ನಂಬದೇ ಇರಬಹುದು, ಶುಭ ಸಂದೇಶದಲ್ಲಿ ಅವರಿಗೆ ವಿಶ್ವಾಸ ಇಲ್ಲದೆ ಇರಬಹುದು, ಈ ರಕ್ಷಣೆ, ಈ ನಿತ್ಯ ಜೀವ ಅವರಿಗೆ ವಿಶ್ವಾಸ ಇಲ್ಲದೆ ಇರಬಹುದು. ಆದರೆ ನಿನಗಿದೆಯಲ್ವಾ, ಇದು ಇಬ್ಬರೂ ತಗೊಳ್ಳಿ. ನೀವು ಅಲ್ಲಿ ಸ್ತ್ರೀಯರೇ ಅಂತ ಹೇಳಿದ್ದಾರೆ, ನೀವು ಇಬ್ಬರೂ ತಗೊಳ್ಳಿ. ಗಂಡಸರು ಇಲ್ಲಿದ್ದರೆ ಗಂಡಸರು ತಗೊಳ್ಳಿ, ಹೆಣ್ಮಕ್ಳು ತಗೊಳ್ಳಿ. ಇಲ್ಲಿ ದೇವರು ಹೇಳ್ತಿದ್ದಾರೆ, ಸ್ತ್ರೀಯರೇ ನೀವು ನಿಮ್ಮ ಪತಿಯರಿಗೆ ವಿಧೇಯರಾಗಿರಿ. ಅವರಲ್ಲಿ ಕೆಲವರು ದೇವರ ವಾಕ್ಯವನ್ನು ನಂಬದೇ ಇರಬಹುದು. ಆದರೂ ಯಾವ ಮಾತುಕತೆ ಇಲ್ಲದೆ, ಏನಿಲ್ಲದೆ, ಯಾವುದಿಲ್ಲದೆ, ನಮ್ದೆಲ್ಲ ಜಾಸ್ತಿ ಯಾವ್ದು ಹೇಳಿ, ನಾನು ಎಷ್ಟು ಹೇಳಿದ್ರು ಕೇಳಲ್ಲ ಬ್ರದರ್, ಇವನು ಹಾಳಾಗೆ ಹೋಗ್ತಾನೆ ಬ್ರದರ್, ಇನ್ನೆಲ್ಲಿ ಉದ್ಧಾರ ಆಗತ್ತೆ? ಮಾತುಕತೆ ಬೇಡ. 46:10 ಕೀರ್ತನೆಗಳ ಏನಂತ ಹೇಳಿದ್ರು ದೇವರು? ಶಾಂತವಾಗಿರು, ನಾನು ದೇವರು, ನಾನು ಮಾಡ್ತೀನಿ ನಿನ್ನ ಜೀವನದಲ್ಲಿ ಕಾರ್ಯ, ನೀನು ನನ್ನ ಜೊತೆ ಇರು. ಹಾಲೆಲೂಯಾ. ಸೊ ಯಾವ ಮಾತುಕತೆ ಇಲ್ಲದೆ ನಿಮ್ಮ ಸನ್ನಡತೆಯಿಂದಲೇ ಅವರನ್ನು ಜಯಿಸಬಹುದು. ಯಾರನ್ನ ಜಯಿಸಬಹುದು? ಗಂಡ ಹೆಂಡತಿಯನ್ನ, ಹೆಂಡತಿ ಗಂಡನನ್ನ ಜಯಿಸ್ಲಿಕ್ಕಾಗತ್ತೆ. ಯಾವುದರಿಂದ? ನಿಮ್ಮ ಸನ್ನಡತೆಯಿಂದ.
ಯೇಸು ಕ್ರಿಸ್ತನ ಪ್ರೀತಿಯನ್ನು ತುಂಬಿಕೊಂಡು ಆ ಪ್ರೀತಿಯಿಂದ ನೀವು ಜೀವಿಸುವಾಗ ನಿಮ್ಮ ಹೆಂಡತಿಯನ್ನು, ನಿಮ್ಮ ಗಂಡನನ್ನು, ನಿಮ್ಮ ಮಕ್ಕಳನ್ನು ನೀವೇನು ಮಾಡ್ಬೋದು? ಜಯಿಸಬಹುದು. ಈ ಸನ್ನಡತೆ ಇಲ್ಲದೆ ಖಂಡಿತ ಯಾವುದೂ ಸಾಧ್ಯ ಇಲ್ಲ ಪ್ರಿಯರೇ, ಯಾವುದೂ ಸಾಧ್ಯ ಇಲ್ಲ. ನೀವು ಯಾವಾಗ ಮೌನವಾಗಿ, ನಮಗೆ ಮೌನನೇ ಭಾಳ ಕಷ್ಟಕರವಾದದ್ದು ಅದೇ. ಬಡ 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 ಅಂತ ಯಾವಾಗಲೂ ಕಂಪ್ಲೇಂಟು. ಬಾಯಿ ಓಪನ್ ಆದರೆ ಕ್ಲೋಸ್ ಆಗೋದು ಕಷ್ಟ. ಈ ಕೌನ್ಸಿಲಿಂಗಲ್ಲಿ ಕೂತಾಗಲೇ ಗೊತ್ತಾಗತ್ತೆ. 1 ಗಂಟೆ ನಾವೇನು ಹೇಳೋದು ಅವ್ರ ಕಿವಿಗೆ ಹೋಗಲ್ಲ. ಅವ್ರಿಗೇನೆಲ್ಲ ಇದೆಯೋ ಎಲ್ಲ ಮುಗಿಸ್ಬಿಡ್ಬೇಕು ಅವರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ದೇವರು ಇವತ್ತು ನಿಮಗೆ ಆಪ್ಷನ್ ಕೊಡ್ತಾ ಇದ್ದಾರೆ. ಆಪ್ಷನ್ ಅಂದರೆ ಒಂದು ಮಾರ್ಗವನ್ನು ಹೇಳ್ತಾ ಇದ್ದಾರೆ. ನಿಮ್ಮ ಸನ್ನಡತೆಯಿಂದ ನೀವು ಅವರನ್ನು ಜಯಿಸ್ಲಿಕ್ಕಾಗತ್ತೆ. ನಿಮ್ಮಲ್ಲಿ ಕೆಲವರು ಗಂಡಸರು, ನಿಮ್ಮಲ್ಲಿ ಕೆಲವು ಹೆಣ್ಣುಮಕ್ಕಳು ದೇವರನ್ನು ಅರಿಯದೇ ಇರ್ಬೋದು, ದೇವರ ವಾಕ್ಯ ಗೊತ್ತಿಲ್ಲದೆ ಇರ್ಬೋದು. ಆದರೆ ನೀವು ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ ಒಂದಾಗಿ ನೀವು ಜೀವಿಸುವಾಗ ನೀನು ನಿನ್ನ ಗಂಡನನ್ನು, ನೀನು ನಿನ್ನ ಹೆಂಡತಿಯನ್ನು, ಗಂಡ ಹೆಂಡತಿ ಇಬ್ಬರು ನಿಮ್ಮ ಮಕ್ಕಳನ್ನು ಜಯಿಸಲಿಕ್ಕೆ ಸಾಧ್ಯ ಇದೆ. ಒಂದರಿಂದ ಮಾತ್ರ, ದೇವರ ಪ್ರೀತಿಯಿಂದ ತುಂಬಲ್ಪಟ್ಟಾಗ ಮಾತ್ರವೇ ಸಾಧ್ಯ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾವೇನು ಮಾಡ್ತೀವಿ? ನಾನೇ ಏನೋ ಮಾಡಿಬಿಡ್ತೀನಿ ಅಂಥೇಳಿ ಹೋರಾಟ ಮಾಡೋಕ್ಕೆ ಹೋಗ್ತೀವಿ. ಆಗ ಏನಾಗುತ್ತೆ? ಜಗಳ ಆಗುತ್ತೆ ಅಷ್ಟೇ. ಈಗ ಉದಾಹರಣೆಗೆ ಸನ್ನಡತೆಯಿಂದ ಅಂತ ಹೇಳಿ ವಾಕ್ಯ ಕೇಳಿಸ್ಕೊಂಡ್ವಿ. ಈಗ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ನಾನು ಎಷ್ಟೋ ಪ್ರಯಾಸ ಪಡ್ತಾಯಿದ್ದೀನಿ, ನಾನು ಕಷ್ಟಪಡ್ತಾ ಇದ್ದೀನಿ ಅಂಥೇಳಿ ನಿಮ್ಮ ಗಂಡ ಕುಡುಕುತನದಲ್ಲಿದ್ದಾನೆ. ಈಗ ಸನ್ನಡತೆಯಿಂದ ಗೆಲ್ಲಬಹುದು, ಅವನಿಗೆ ರಕ್ಷಣೆಯ ಮಾರ್ಗದಲ್ಲಿ ಕರ್ಕೊಬರ್ಬೋದು ಅಂತ ದೇವರ ವಾಕ್ಯ. ನೀವು ಸುಮ್ಮನೆ ಇಲ್ಲದೆ ನೀನು ಕುಡ್ಕೊಬರ್ತೀಯ, ನೀನು ಹಾಳಾದವನು ಅಂತೇಳಿ ಕುಡಿದಾಗ, ಆತನ ಬಂದಾಗ ನೀವು ಬೈದಾಗ ಏನಾಗುತ್ತೆ ಹೇಳಿ? ಇದೆಲ್ಲ ಊದೋಗುತ್ತೆ. ಯಾಕೆ? ಅಲ್ಲ, ಸನ್ನಡತೆ ಬಿಟ್ಟು ಇವ್ರು ಬೈತಾ ನಿಂತ್ಕೊಂಡ್ರೆ ಅವನೊಳಗಡೆ ಯಾರಿರೋದೀಗ? ಕುಡುಕುತನದ ಆತ್ಮ, ಕುಡಿತದ ಆತ್ಮ ಇದೆ. ಈಗ ಅವರು ಇಲ್ಲ ಕಣೆ, ಸಾರಿ ಕಣೆ ಅಂತೇನು ಕ್ಷಮೆ ಯಾಚಿಸ್ತಾರಾ? ಏನು ಹೇಳ್ತಾರೆ ಹೇಳಿ? ನಿಮ್ಮಪ್ಪ ಏನೋ ಕೊಟ್ಟನ ಅಂತ ಬೀಳ್ತದ ಒಂದು. ಬೇಕಾಗಿತ್ತಾ ಇದು? ದೇವ್ರು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೋಬೇಕು ನಾವು. ದೇವರು ಹೇಳಿದ ರೂಟನ್ನು ನಾವು ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು. ಸನ್ನಡತೆಯಿಂದ, ಯೇಸುವಿನ ಸ್ವಭಾವದಿಂದ, ಯೇಸು ಹೇಳಿಕೊಟ್ಟ ಆ ಪವಿತ್ರ ಆತ್ಮನ ಫಲಗಳಿಂದ ತುಂಬಿದವರಾಗಿ ನೀವು ಜೀವಿಸುವಾಗ ಅವ್ರನ್ನ ಗೆಲ್ಲೋಕ್ಕಾಗುತ್ತೆ ಪ್ರಿಯರೇ. ದೇವ್ರು ಹೇಳಿದ ಮೇಲೆ ಗೆಲ್ಲಕ್ಕಾಗುತ್ತೆ ಅಂತ ಇನ್ನು ಯಾರು ಹೇಳಿದ್ರು ಏನು ಹೇಳಿದ್ರು ಸುಳ್ಳೆ. ದೇವರು ಸನ್ನಡತೆಯಿಂದ ನೀವು ಗೆಲ್ತೀರಿ ಅಂದಮೇಲೆ ನೀವು ಗೆಲ್ತೀರಾ. ಅದಾಗ್ತಾ ಇಲ್ಲ ಅಂದರೆ ನಿಮ್ಮಲ್ಲಿ ಸನ್ನಡತೆ ಇಲ್ಲ ಅಷ್ಟೇ. ಪ್ರೈಸ್ ದಿ ಲಾರ್ಡ್, ಅಷ್ಟೇ. ಬೇರೆ ಆನ್ಸರ್ ಇಲ್ಲ, ಇಲ್ಲಿ ಬೇರೆ ಉತ್ತರ ಇಲ್ಲ. ಆದ್ದರಿಂದ ಪ್ರಿಯರೇ, ಅದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ನೀವು ಮನಸ್ಸು ಮಾಡಬೇಕು. ನಾನು ನಿಜ ಒಂದು ಸತ್ಯ ಹೇಳ, ರಕ್ಷಣೆಯ ಆನಂದ ನಿಮ್ಮ ಒಳಗಡೆ ಅನುಭವ ಆದರೆ ನಿಮಗೆ ನಿಮ್ಮ ಕುಟುಂಬದವರ ಬಗ್ಗೆ ಒಂದೇ ಕನ್ಸರ್ನ್ ಇರ್ತದೆ. ಏನಾದರೂ ಮಾಡಿ ನಾನು ಅನುಭವಿಸುತ್ತಿರುವ, ನಾನು ಜೀವಿಸುತ್ತಿರುವ ಯೇಸುವಿನೊಂದಿಗೆ ಇವರು ಜೀವಿಸಬೇಕು, ಇವರ ಒಳಗಡೆ ಆ ಆನಂದ ಇರಬೇಕು ಅನ್ನುವ ಒಂದೇ ಆಸೆ ಇರ್ತದೆ. ಬೇರೆ ಆಸೆ ಇರೋದಿಲ್ಲ ನಿಮಗೆ, ಬೇರೆ ಯಾವುದೂ ಇರೋದಿಲ್ಲ. ಅದಕ್ಕೆ ನೀವು ಏನು ಸ್ಯಾಕ್ರಿಫೈಸ್ ಮಾಡಬೇಕಾದ್ರೂ ಮಾಡ್ತೀರಾ. ಯಾಕೆಂದರೆ ಆ ರಕ್ಷಣೆ, ಆ ಆನಂದ ತುಂಬಿಕೊಂಡಾಗ ಯೇಸು ನಿನಗಾಗಿ ಏನು ಸ್ಯಾಕ್ರಿಫೈಸ್ ಮಾಡಿದ್ರು ಅನ್ನೋದು ನಿನಗೆ ಅನುಭವಕ್ಕೆ ಬಂದಿರ್ತದೆ. ಆಗ ನೀನು ಕೂಡ ನನ್ನ ಯೇಸು ಹೇಗೆ ಸ್ಯಾಕ್ರಿಫೈಸ್ ಜೀವನ ಮಾಡಿದ್ರೋ, ಹೇಗೆ ನನಗಾಗಿ ಸ್ಯಾಕ್ರಿಫೈಸ್ ಆದರೋ, ಅದೇ ರೀತಿ ಇವರನ್ನು ಮೇಲೆ ಎತ್ತಲಿಕ್ಕೆ ನಾನು ಕೂಡ ಬಲಿ ಆಗ್ಲಿಕ್ಕೆ ರೆಡಿ ಆಗ್ತೀನಿ. ಹಲ್ಲೆಲೂಯಾ. ಈಗ ಬಲಿ ಅಲ್ಲ, ಬಲಿ ಹಾಕ್ಬಿಡ್ತೀವಿ ನಾವು, ಹೌದಲ್ವಾ? ಬಲಿ ಅಲ್ಲ, ನಾವೇ ಬಲಿ ಹಾಕ್ಬಿಡ್ತೀವಿ. ಏನಪ್ಪ ಅಂದರೆ ಏನು ದುಡಿಯೋದು ನಾನು, ಕುಡ್ಕೊಬರೋದು ನೀನು, ನನ್ನ ಮಗನೇ ಅಂತ ಹೋಗ್ಬಿಡ್ತೀವಿ ಮೇಲೇ. ಇನ್ನೆಲ್ಲಿಂದ ಅವ್ರು ಬದಲಾಗೋದು? ಪ್ರೈಸ್ ದಿ ಲಾರ್ಡ್. ಇದು ಬೈದಿರೋದೆಲ್ಲ ಒಳಗಡೆ ಇರ್ತದಲ್ವಾ, ನೆಕ್ಸ್ಟ್ ಡೇ ಕ್ವಾರ್ಟ್ರಿಗೆ ಏನಾಗುತ್ತೆ? ಇನ್ನೊಂದು ಕ್ವಾರ್ಟ್ರು ಹಾಡಾಗತ್ತೆ. ಪ್ರೈಸ್ ದಿ ಲಾರ್ಡ್. ಈ ರೀತಿಯೇ ನಮ್ಮ ಕುಟುಂಬಗಳಲ್ಲಿ ನಷ್ಟಕ್ಕೆ ನಾವು ಹೋಗ್ತಾ ಇರೋದು, ನಾಶನಕ್ಕೆ ಹೋಗ್ತಾ ಇರೋದು.
ಪವಿತ್ರಾತ್ಮನ ಮಾರ್ಗದರ್ಶನ ಇಲ್ಲದೆ ಅಥವಾ ನಿಜವಾದ ದೇವರ ಅರಿವಿಲ್ಲದೆ ನಾವು ಈ ರೀತಿ ಬದುಕೋದ್ರಿಂದ ನಮ್ಮ ಕುಟುಂಬಗಳಲ್ಲಿ ಸಮಾಧಾನ, ಶಾಂತಿ, ನೆಮ್ಮದಿ ಇಲ್ಲ ಪ್ರಿಯರೇ. ಕುಟುಂಬಗಳಲ್ಲಿ ದೇವರ ಪ್ರಸನ್ನತೆ ಇಲ್ಲದ ಕಾರಣ ನಷ್ಟಪಟ್ಟು ಹೋಗ್ತಾ ಇದೆ ಕುಟುಂಬಗಳು. ಆದ್ದರಿಂದ ಈ ವಾಕ್ಯ ಹೇಳುವಂತೆ ನಿಮ್ಮಲ್ಲಿ ಕೆಲವರು ಇದು ವಾಕ್ಯದಲ್ಲಿ ಇಲ್ಲ ನಿಜ, ಆದರೆ ನಿಮ್ಮ ಸನ್ನಡತೆಯಿಂದ ಅವರನ್ನು ನೀವು ಜಯಿಸ್ಬೋದು. ಮುಂದೆ ಓದೋಣ ಅದನ್ನು. ಅವರು ಗಮನಿಸುವುದು ತಮ್ಮ ಪತ್ನಿಯರ ಭಯಭಕ್ತಿಯನ್ನು. ಅವರು ಗಮನಿಸುವುದು ಏನನ್ನ? ತಮ್ಮ ಪತ್ನಿಯರ ಭಯ ಭಕ್ತಿಯನ್ನು, ಸುಗುಣಶೀಲತೆಯನ್ನು, ಕೇಶವಿನ್ಯಾಸ, ಚಿನ್ನಾಭರಣದ ತೊಡುಗೆ, ನಯನವಿರಾದ ಉಡುಗೆ, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಏನಾಗಿರಬಾರದು? ದೇವರು ಚೆನ್ನಾಗಿ ಹಿಂಗೆ ಬಿಟ್ಕೊಂಡು ಬಾಚ್ಕೊಂಡು ಆರಾಮಾಗಿರಿ ಅಂತ ಇವರು ಮೇಲೆ ಒಂದು ಗೂಡು ಕಟ್ಟಿ ಹಿಂಗೆ ಇಟ್ಕೊಂಡಿರ್ತಾರೆ. ಯಾವುದಾದ್ರೂ ಅಳಿಲುಗಳೆಲ್ಲ ಬಂದು ವಾಸ ಮಾಡಲಿ ಅಂತ. ಊರಲ್ಲಿರೋರೆಲ್ಲ ಇವ್ರನ್ನೇ ನೋಡಬೇಕು, ನಿನ್ನ ಗಂಡ ನೋಡ್ಬೇಕಷ್ಟೇ. ಏನು ಪ್ರೈಸ್ ದಿ ಲಾರ್ಡ್. ಎಷ್ಟು ಸಮಯ ಒಂದು ಧ್ಯಾನ ಮಾಡ್ಬೋದು. ಇವರ ಮೇಕಪ್ ಕೊಡೋ ಸಮಯ ಒಂದು ಕ್ಲಾಸ್ ಆಗುತ್ತೆ, ಆರಾಮಾಗಿ 2 ಕ್ಲಾಸ್ ಆಗುತ್ತೆ ಅಲ್ವಾ? ಅಂತೆ ನೋಡಿ, ಇವರು ನಿಂತ್ಕೊಳ್ಳೋ ಕನ್ನಡಿ ಮುಂದೆ ಆ ಟೈಮಿಗೆ 2 ಕ್ಲಾಸ್ ಗ್ಯಾರಂಟಿ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಯಾಕಂದರೆ ನನ್ನ ಮನೆಯಲ್ಲೇ ನಾನು ನೋಡಿದ್ದೀನಲ್ಲ. ಪ್ರೈಸ್ ದಿ ಲಾರ್ಡ್. ಮದುವೆ ಟೈಮ್ಗಳಲ್ಲಿ ಅಬ್ಬಾ ಸವಾಸ ಅಲ್ಲ. ಹಲ್ಲೆಲೂಯಾ. ಆ ಟೈಮನ್ನು ನೀವು ದೇವರ ಜೊತೆ ಕಳೀರಿ. ಈ ವೇಷಭೂಷಣ 1 ಗಂಟೆ ಫಂಕ್ಷನ್ ಆಗೋ ತನಕ, ನಿಮ್ಮ ಒಳಗಿನ ಶೃಂಗಾರ ಕೊನೆಯ ತನಕ ಪ್ರಿಯರೇ, ನಿರಂತರ ಕೊನೆಯ ತನಕ. ಅದಕ್ಕೆ ಪ್ರಾಮುಖ್ಯತೆ ಇಲ್ಲ ನಮ್ಮಲ್ಲಿ, ಅದಕ್ಕೆ ಟೈಮೇ ಇಲ್ಲ ನಮ್ಮಲ್ಲಿ. ಹೋಗಿ ಕುತ್ಕೊಂಡು ಅಲಂಕಾರ ಮಾಡಲಿಕ್ಕೆ ಬೇಕಾದಷ್ಟು ಗಂಟೆ ಇದೆ, ವಾಕ್ಯ ಕೇಳಲಿಕ್ಕೆ ನಮ್ಮ ಹತ್ರ ಟೈಮೇ ಇಲ್ಲ, ಸಮಯನೇ ಇಲ್ಲ. ಆಗಲ್ಲ ಬ್ರದರ್, ಆಗಲ್ಲ ಸಿಸ್ಟರ್, ಟೈಮೇ ಇಲ್ಲ ಸಿಸ್ಟರ್. ಹಲ್ಲೆಲೂಯಾ. ಟೈಮ್ ಇಲ್ಲ ಅಂತ ಹೇಳ್ಬೇಡಿ. ಕಳಿಸರ್ ಹೇಳಿದ್ನಲ್ಲ, ನನಗೂ ಟೈಮ್ ಇಲ್ಲ ಬಾ ಅಂತ ಕರ್ಕೊಂಡೋಗ್ಬಿಟ್ರೆ ಏನು ಮಾಡ್ತೀರ ಆಮೇಲೆ? ಪ್ರೈಸ್ ದಿ ಲಾರ್ಡ್. ಟೈಮ್ ಇಲ್ಲ ಅಂತ ಯಾರಿಗೆ ಹೇಳ್ಬೇಡಿ, ದೇವ್ರಿಗೆ ಹೇಳ್ಬೇಡಿ. ಅವರು ದಿಢೀರಂತ ಏನಾದರೂ ನನಗೂ ಟೈಮ್ ಇಲ್ಲ ಬಂದುಬಿಡು ಅಂತ ಕರೆದ್ರೆ ನಿಮಗೆ ಟೈಮೇ ಇರಲ್ಲ ಆಮೇಲೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ. ಸೊ ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಹೊರಗಿನ ಶೃಂಗಾರದಿಂದ ಏನೂ ಮಾಡಲಿಕ್ಕಾಗೋದಿಲ್ಲ. ನಿಮ್ಮ ಒಳಗಡೆ ಶೃಂಗಾರ, ಆತ್ಮದ ಶೃಂಗಾರ, ನಿಮ್ಮ ಒಳಗಡೆ ಆತ್ಮ ಪ್ರಜ್ವಲಿಸ್ತಾ ಇರಬೇಕು, ಆತ್ಮ ಚೈತನ್ಯಗೊಳ್ಳಬೇಕು. ಅದು ಗಂಡನಾಗಲಿ ಹೆಂಡತಿಯಲ್ಲಾಗಲಿ, ಇವರಿಬ್ಬರಲ್ಲಿ ಆತ್ಮ ಚೈತನ್ಯಗೊಂಡಿದ್ರೆ ಅವರಿಬ್ಬರು ಸೇರಿ ಪ್ರಾರ್ಥನೆ ಮಾಡುವಾಗ ಮಕ್ಕಳು ನಾಶವಾಗಲಿಕ್ಕೆ ಹೇಗೆ ಸಾಧ್ಯ? ಪ್ರಿಯ ಸಹೋದರ ಸಹೋದರಿ, ಗಂಡ ಹೆಂಡತಿ ಇಬ್ಬರು ಪವಿತ್ರಾತ್ಮ ಭರಿತರಾಗಿ ಅನ್ಯೋನ್ಯತೆಯಿಂದ ಒಟ್ಟಿಗೆ ಸೇರಿ ಪ್ರಾರ್ಥಿಸುವಾಗ ವಾಗ್ದಾನ ಸುಳ್ಳಾಗೋದಿಲ್ಲ. ಇಬ್ಬರು ನೀವು, ಮೂವರು ನೀವು ಒಂದೇ ಮನಸ್ಸುಳ್ಳವರಾಗಿ ಒಂದು ವಿಷಯಕ್ಕಾಗಿ ನೀವು ಪ್ರಾರ್ಥಿಸುವಾಗ ಭೂಲೋಕದಲ್ಲಿ ಸ್ವರ್ಗದಲ್ಲಿ ನನ್ನ ತಂದೆಯ ಮುಖಾಂತರ ಅದನ್ನು ನೆರವೇರಿಸ್ತೇನಂತೇಳಿ ವಾಗ್ದಾನ ಮಾಡಿದ್ದಾರಲ್ವಾ. ಗಂಡನು ಯೇಸುವಿನೊಂದಿಗೆ, ಹೆಂಡತಿಯು ಯೇಸುವಿನೊಂದಿಗೆ ಇಬ್ಬರು ಪವಿತ್ರಾತ್ಮರಿಂದ ತುಂಬಲ್ಪಟ್ಟಿದ್ದಾರೆ. ಇವರಿಬ್ಬರು ಪವಿತ್ರಾತ್ಮರಿಂದ ತುಂಬಲ್ಪಟ್ಟು ಒಂದೇ ಒಂದು ಮನಸ್ಸಿನಿಂದ ಒಂದು ಉದ್ದೇಶಕ್ಕಾಗಿ, ಏನು, ನನ್ನ ಮಕ್ಕಳು ಸರಿದಾರಿಯಲ್ಲಿಲ್ಲ, ನನ್ನ ಮಕ್ಕಳು ಆತ್ಮರಕ್ಷಣೆ ಹೊಂದಲಿಲ್ಲ, ನನ್ನ ಮಕ್ಕಳಲ್ಲಿ ಪವಿತ್ರಾತ್ಮನ ಆ ಒಂದು ಸಾನ್ನಿಧ್ಯ, ಪವಿತ್ರಾತ್ಮರವರಲ್ಲಿ ಇಳಿದು ಬರಬೇಕು, ಅವರಲ್ಲಿ ಜೀವಿಸಬೇಕು, ಅವರು ಕೂಡ ನಿತ್ಯ ಜೀವದ ಮಾರ್ಗದಲ್ಲಿ ನಡೆಯುವ ಮಕ್ಕಳಾಗಬೇಕು. ಅದಕ್ಕಾಗಿ ಗಂಡ ಹೆಂಡತಿ ಪವಿತ್ರಾತ್ಮರಿಂದ ಪ್ರಾರ್ಥಿಸುವಾಗ ಪವಿತ್ರಾತ್ಮರ ಮಕ್ಕಳನ್ನು ಬಿಡ್ತಾರಾ? ಬಿಡಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನನಗೆ ಮೊನ್ನೆ ನಾನು ಹೇಳಿದ್ನಲ್ಲ, ಮುಲ್ಕಿಯಲ್ಲಿ ಕಣ್ಣಲ್ಲಿ ನೀರು ಸುರಿದು ಬಂದ್ಬಿಡ್ತು ನನಗೆ. ಈ ಜುವಾನ, ಈ ಗ್ಲೆನ್ನೆಲ್ಲ ಟೆಸ್ಟಿಮನಿ ಇವರೆಲ್ಲ ಹೇಳುವಾಗ ಬಹಳ ದುಃಖಕ್ಕಲ್ಲ, ಬೇಸರ ಅಲ್ಲಪ್ಪ, ಭಾಳ ಆನಂದ. ಅಯ್ಯೋ ದೇವ್ರೆ, ನಮಗೆ 35 ವರ್ಷ ಕತ್ತೆಗಾದ ವಯಸ್ಸಾದರೂ ಕೂಡ ದೈವಾನುಭವ ನಮ್ಗೆ ಗೊತ್ತಿರಲಿಲ್ಲ, ದೇವರ ವಾಕ್ಯ ಗೊತ್ತಿರಲಿಲ್ಲ. 23 ವರ್ಷಕ್ಕಲ್ಲ, 13 ವರ್ಷಕ್ಕಲ್ಲ ಈ ಮಕ್ಕಳಿಗೆ ದೇವರನ್ನು ಕಂಡುಕೊಳ್ಳುವ ಸೌಭಾಗ್ಯ ದೇವರು ಕೊಟ್ಟರಲ್ಲ ಅಂಥೇಳಿ ಬಹಳ ಸಂತೋಷ ಆಯಿತು.
ಅಷ್ಟಕ್ಕೆ ಮಾತ್ರ ಅಲ್ಲ, ಯಾರೆಲ್ಲ ಯೌವನಸ್ಥರಿದ್ದಾರೋ ಅವರೆಲ್ಲರೂ ಕೂಡ ಯಾವ ರೀತಿ ದಾವೀದ ಸಣ್ಣ ಪ್ರಾಯದಲ್ಲೇ ದೇವರನ್ನು ಕಂಡುಕೊಂಡು ದೇವರ ಮಾರ್ಗದಲ್ಲಿ ದೇವರ ವಾಕ್ಯದಲ್ಲಿ ಜೀವಿಸಿದ್ನೋ, ಅದೇ ಪ್ರಕಾರ ನಮ್ಮ ಮಿನಿಸ್ಟ್ರಿಯಲ್ಲಿರುವ ಪ್ರತಿಯೊಂದು ಕುಟುಂಬದಲ್ಲಿರುವ ಪ್ರತಿಯೊಂದು ಯೌವನಸ್ಥ ಮಗನು ಮಗಳು ಪರಲೋಕದ ಮಕ್ಕಳಾಗಿ ಜೀವಿಸಬೇಕು ಪ್ರಿಯರೇ. ಅದಕ್ಕೆ ಮಾರ್ಗ ತಂದೆ ತಾಯಿಗಳಾದ ನೀವು ಕೈ ಕೊಟ್ಟರೆ ಆ ಮಕ್ಕಳು ನಷ್ಟವಾಗ್ತಾರೆ, ನೀವು ಅಳಬೇಕಾಗತ್ತೆ. ನೀವು ಸ್ವಲ್ಪ ರಿಸ್ಕ್ ತಗೊಳ್ಳಿ, ಸಮಯ ದೇವರಿಗೆ ಕೊಡಿ, ನೀವು ನಿಮ್ಮ ಮನೆಯವರು ಸರ್ವೇಶ್ವರನಿಗೆ ಪ್ರಿಯವಾದ ಕಾಣಿಕೆಗಳಾಗಿರ್ತೀರ. ಹಲ್ಲೆಲೂಯಾ. ಅಂಥ ಒಂದು ಕುಟುಂಬಸ್ಥರು ನೀವು ಆಗಬೇಕು. ಅದಕ್ಕಾಗಿ ನಾವೆಲ್ಲರೂ ಸ್ವಲ್ಪ ತವಕ ಪಡಬೇಕು, ಯಾವಾಗಲೂ ತವಕ ಪಡಬೇಕು. ಸೊ ಆಗ ಖಂಡಿತವಾಗಲೂ ನಮ್ಮ ಜೀವನ, ನಮ್ಮ ಕುಟುಂಬ ದೇವರಿಗೆ ಒಂದು ಒಳ್ಳೆಯ ಬಲಿ ಕಾಣಿಕೆಯಾಗಿರ್ತದೆ, ಒಂದು ಸುಗಂಧವಾಗಿರ್ತದೆ. ಅದನ್ನೇ ಇವತ್ತು ಓದಿದ್ರಿ ನೀವು 5ನೇ ಅಧ್ಯಾಯದಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ. ಇದು ಕುಟುಂಬ ಅನ್ನುವಂಥದ್ದನ್ನು ಧರ್ಮಸಭೆಗೂ ಯೇಸುವಿಗೆ ಹೋಲಿಕೆ ಮಾಡಿರುವಂಥದ್ದು ಪೌಲ. ಅದೇ ರೀತಿಯಲ್ಲಿ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಅವರು ಕೂಡ ಹೇಗಿರಬೇಕು ಅಂತ ಅದನ್ನು ಹೇಳಿದ್ದಾರೆ. ನೀವು ಆಮೇಲೆ ಮನೆಗೆ ಹೋಗಿ ಇದನ್ನು ಓದ್ಕೊಳ್ಳಿ. ಗಂಡ ಹೇಗಿರಬೇಕು, ಹೆಂಡತಿ ಹೇಗಿರಬೇಕು, ಯಾವ ರೀತಿ ಪ್ರೀತಿ ಮಾಡಬೇಕು. ಅಲ್ಲಿ ವಾಕ್ಯ ಎಷ್ಟು ಚೆನ್ನಾಗಿ ಸ್ಟ್ರಾಂಗ್ ಆಗಿದೆ ಅಂದರೆ, ಧರ್ಮಸಭೆ ಚುಕ್ಕು ಬೊಕ್ಕೆ ಇಲ್ಲದ ಸೌಂದರ್ಯವತಿ ಆಗುವುದಕ್ಕಾಗಿ ಯೇಸು ತನ್ನ ಪ್ರಾಣವನ್ನೇ ಕೊಟ್ಟರಂತೆ. ಯಾರಿಗಾಗಿ? ಯಾಕೆ? ಧರ್ಮಸಭೆ ಕೊರತೆ ಇತ್ತು, ಪರ್ಫೆಕ್ಟ್ ಇರಲಿಲ್ಲ, ಕೊರತೆ ಇತ್ತು. ಅದನ್ನು ಸರಿ ಮಾಡುವುದಕ್ಕಾಗಿ ತನ್ನ ಪ್ರಾಣವನ್ನೇ ಅರ್ಪಿಸ್ತಾ ಇದ್ದಾರಂತೆ. ಅದೇ ಪ್ರಕಾರ ಗಂಡ ತನ್ನ ಹೆಂಡತಿ ಕೊರತೆಯಲ್ಲಿದ್ದರೂ ಕೂಡ ಹೇಗೆ ಧರ್ಮಸಭೆಯನ್ನು ಯೇಸು ಪ್ರೀತಿಸಿದ್ರೋ ಆ ರೀತಿ ಹೆಂಡತಿಯನ್ನು ಪ್ರೀತಿಸಬೇಕಂತ ಇಮ್ಯಾಜಿನ್ ಮಾಡಿ. ಹಾಗಾದರೆ ಹೆಂಡತಿ ಬಗ್ಗೆ ನಿಮಗೆ ಕೊರತೆ ಹೇಳಲಿಕ್ಕೆ ಏನಾದರೂ ಇರುತ್ತಾ? ಗಂಡನ ಬಗ್ಗೆ ಹೇಳೋಕ್ಕಿರುತ್ತಾ? ಇಲ್ಲ. ನಿನ್ನ ಗಂಡನ ಬಗ್ಗೆ ನೀನು ಹೇಳ್ತಾ ಇದೀಯ ಅಂದರೆ ನಿನ್ನ ಗಂಡನ್ನ ಮಾರ್ಕೆಟಲ್ಲಿ ಮಾರ್ತಾ ಇದೀಯ ನೀನೇ. ನಿನ್ನ ಹೆಂಡತಿ ಬಗ್ಗೆ ನೀನು ಹೇಳ್ತಾ ಇದೀಯ ಅಂದರೆ ಹರಾಜಾಗ್ತಾ ಇದೀಯ ನೀನೇ. ನೀವು ಹೇಳ್ತಾ ಇರೋದು ಯಾರ ಹತ್ರ ಗೊತ್ತಾ? ದೇವ್ರ ಹತ್ರ ಅಲ್ಲ. ಯಾರ ಹತ್ರ? ಮನುಷ್ಯನ ಹತ್ರ. ಈ ಮನುಷ್ಯ ಇವತ್ತು ಚೆನ್ನಾಗಿರ್ತಾನೆ, 3 ತಿಂಗಳಾದಮೇಲೆ ಅದೇ ಮನುಷ್ಯ ನಿಮಗೆ ವಿರುದ್ಧವಾಗಿರ್ತಾನೆ. ಅವಾಗ ಅವನೇನು ಹೇಳ್ತಾನೆ ಗೊತ್ತಾ? ನೀನು ಭಾಳ ಗೊತ್ತಿಲ್ವ ನನಗೆ, ನಿನ್ನ ಬದುಕು ಗೊತ್ತಿಲ್ವ ನನಗೆ. ಯಾರ ಹತ್ರನೂ ಏನೂ ಹೇಳಕ್ಕೆ ಹೋಗಬೇಡಿ. ನಿಮ್ಮನ್ನು ಕರೆದ ಆತನು ನಂಬಿಗಸ್ತನು, ಆತನೊಂದಿಗಿರಿ, ಆತನಿಗೆ ಹೇಳಿ ನಿಮ್ಮ ಕುಟುಂಬಗಳು ಪರಲೋಕದ ಕುಟುಂಬಗಳಾಗಿ ದೇವರು ಮಾರ್ಪಡಿಸ್ತಾರೆ. ಎದ್ದು ನಿಂತ್ಕೊಳ್ಳೋಣ, ಎಲ್ಲರೂ ಕೂಡ ಎದ್ದು ನಿಂತ್ಕೊಳ್ಳೋಣ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾನು ನನ್ನ ಮನೆಯವರು ಸರ್ವೇಶ್ವರನಿಗೆ ಸೇವೆಯನ್ನು ಸಲ್ಲಿಸುತ್ತೇವೆ. ಹಲ್ಲೆಲೂಯಾ. ಹೌದಾ? ಇಷ್ಟು ಕೇಳಿಸ್ಕೊಂಡು ಬಾಯಿ ಬರ್ತಾ ಇಲ್ವಾ ಹೆಂಗೆ? ಹೌದಾ ಅಂತ ನೀವಿದ್ದಾರೆ? ಓಕೆನಾ? ಸೂಸ್ತ ನಿಂತ್ಕೊಚ್ಚಿ. ಹಲ್ಲೆಲೂಯಾ. ರತ್ನಮ್ಮ, ಇಡೀ ಕಾಂಪೌಂಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇಡೀ ಕುಟುಂಬ 4 ಜನ ಗಂಡ ಹೆಂಡತಿ ಮಕ್ಕಳು ದೇವರನ್ನು ಆರಾಧಿಸ್ತಾ ಇದ್ರೆ ಆ ದೇವರು ಹೇಗೆ ತನ್ನ ಸ್ವರ್ಗದಲ್ಲಿರ್ತಾರೆ ಹೇಳಿ? ಖಂಡಿತ ಅವ್ರಿಗೆ ಆಸೆ ಇರೋದಿಲ್ಲ ಅಲ್ಲಿ. ಇಲ್ಲಿ ಕುಟುಂಬ, ಇಲ್ಲಿ ನಾನಿದ್ದೀನಿ ಬಂದ್ಬಿಡ್ತಾರೆ. ಎಷ್ಟು ಮಂದಿಗೆ ತಮಿಳು ಬರುತ್ತೆ? ಓಕೆ, ಇಳಿಸಿ ಕೈಗಳನ್ನು. ಎಲ್ಲರೂ ಕೂಡ ಒಂದು ಪ್ರಾರ್ಥನೆಯೊಂದಿಗೆ, ನಾನು ನನ್ನ ಮನೆಯಲ್ಲಿರುವ ಎಲ್ಲರೂ ಸರ್ವೇಶ್ವರನಿಗೆ ಸೇವೆಯನ್ನು ಸಲ್ಲಿಸ್ತೇವೆ ಅಂತ ಪ್ರೀತಿ ತುಂಬಿದ ಹೃದಯದಿಂದ ವಿಶ್ವಾಸದಿಂದ ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಕುಟುಂಬದವರನ್ನು ಕಣ್ಣು ಮುಂದೆ ತಂದುಕೊಳ್ಳಿ. ಈ ವಾಗ್ದಾನವನ್ನು ಆಯ್ಕೆ ಮಾಡಿ. நானும் என் வீடும் என் வீட்டார் அனைவரும் ஓயாமல் நன்றி சொல்வோம். நானும்
சுவிவு ஒரு கரு போல காத்தீரே நன்றி, என்னை சிதையாமல் சுமந்தீரே நன்றி. ತಾಯ ಗರ್ಭದಿಂದ ಕಾದವರೇ ಸ್ತೋತ್ರ, ಎಲ್ಲ ಕೇಡಿನಿಂದ ರಕ್ಷಿಸಿದೆ ಸ್ತೋತ್ರ. ಎಬಿನೇಸರೇ ಎಬಿನೇಸರೇ ನಾಳ್ವரை சுமந்தவரே. ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ನನ್ನ ಕಾದವರೇ. எபினேசரே எபினேசரே என் நினைவா இருப்பவரே. ಎಬಿನೇಸರೇ, ಎಬಿನೇಸರೇ, ನನ್ನಿನ ಪಲ್ಲಿಯೇ ಎಂದು ಇರುವವರೇ. நன்றி நன்றி நன்றி, இதயத்தில் சுமந்தீரே நன்றி. ಸ್ತೋತ್ರ ಸ್ತೋತ್ರ ಸ್ತೋತ್ರ, ಕಣ್ಣನಿಯಂತೆ ಕಾಯುವವರೇ ಸ್ತೋತ್ರ. நன்றி நன்றி நன்றி, கரு போல சுமந்தீரே நன்றி. நன்றி நன்றி நன்றி, ஒரு கரு போல சுமந்தீரே நன்றி. ದಾಹವುಳ್ಳವರಾಗಿ ನಾನು ನನ್ನ ಮನೆಯವರು ಸರ್ವೇಶ್ವರನನ್ನೇ ಸೇವಿಸುತ್ತೇವೆ. ನಾನು ನನ್ನ ಮನೆಯವರು ಸರ್ವೇಶ್ವರನನ್ನು ಸೇವಿಸುತ್ತೇವೆ. ವಿಶ್ವಾಸದಿಂದ ಕರೆಗಳನ್ನು ಯಾರು ತಟ್ಟಬೇಡಿ, ಕರೆಗಳನ್ನು ಹೃದಯದ ಮೇಲೆ ಇಟ್ಟುಕೊಂಡು ದಾಹವುಳ್ಳವರಾಗಿ ನಿನ್ನ ಕುಟುಂಬವನ್ನು, ನಿನ್ನ ಕುಟುಂಬದಲ್ಲಿರುವ ಪ್ರತಿಯೊಬ್ಬರನ್ನು ಒಪ್ಪಿಸಿಕೊಟ್ಟು ಈ ಸಾಲುಗಳನ್ನು ಹೇಳು.